Today's sermon topic is one man who stands out of crowd. ಈ ಒಂದು ದಿನದ ದೇವರ ಸಂದೇಶದ ಶೀರ್ಷಿಕೆಯು ಗುಂಪಿನಿಂದ ವಿಭಿನ್ನವಾಗಿ ಹೊರಹೊಮ್ಮಿದ ಒಬ್ಬ ಮನುಷ್ಯನು. Whenever any great things done or any revolutionary things or impossible things are carried out, it was done mostly by the initiation of a single person. ಈ ಒಂದು ಲೋಕದಲ್ಲಿ ನೋಡಬೇಕಾದ್ರೆ ಯಾವುದಾದರೂ ಅಸಾಧಾರಣವಾಗುವಂಥ ಕಾರ್ಯಗಳನ್ನು ಆಗಲಿ, ಇಲ್ಲವಾದರೆ ಕ್ರಾಂತಿಕರವಾದ ಕಾರ್ಯವಾಗಲಿ, ಇಲ್ಲವಾದರೆ ಅಸಾಧ್ಯವೆನಿಸುವಂಥ ಕಾರ್ಯಗಳಾಗಲಿ ಯಾವುದಾದ್ರೂ ಮಾಡಬೇಕೆಂದು ಯೋಚಿಸುವುದಾದರೆ ಅದು ಬರೀ ಒಬ್ಬ ವ್ಯಕ್ತಿ ಮಾತ್ರ ಮಾಡುವಂಥವನಾಗಿರುತ್ತಾನೆ. If you refer to the complete history of the world, you can find only a single person who carried out a greater thing. ಈ ಒಂದು ಲೋಕದಲ್ಲಿ ನೋಡಬೇಕಾದ್ರೆ ನೀವು ಪುರಾಣಗಳನ್ನು ನೋಡಬೇಕಾದ್ರೆ ನೀವು ಸಹ ಹೋಗಿ ಅದನ್ನು ನೋಡಿ ಪರೀಕ್ಷಿಸುವಂಥ ಸಮಯದಲ್ಲಿ ನೋಡಬೇಕಾದ್ರೆ ಯಾವುದೋ ಒಂದು ವ್ಯಕ್ತಿ ಮಾತ್ರ ಅಸಾಧಾರಣವಾದಂಥ ಕಾರ್ಯಗಳನ್ನು ನೆರವೇರಿಸುವುದಕ್ಕೆ ಆತನಲ್ಲಿ ಸಾಧ್ಯವಾಗಿರುತ್ತದೆ. Even in the history of a church, we can see God used a single person who was not standing with the crowd, but was standing out of the crowd. God uses that person for greater things. ಈ ಒಂದು ಸಭೆಯ ಇತಿಹಾಸದಲ್ಲಿ ಅದು ಮಾತ್ರ ಅಲ್ಲ, ಸತ್ಯವೇದದಲ್ಲಿ ನೋಡಬೇಕಾದರೂ ಸಹ ಜನರ ಗುಂಪಿನ ಒಳಗಡೆ ಇದ್ದುಕೊಂಡು ಒಬ್ಬ ವ್ಯಕ್ತಿಯನ್ನು ದೇವರು ಉಪಯೋಗಿಸುವುದಿಲ್ಲ. ಜನರ ಗುಂಪಿನಿಂದ ಹೊರಗೆ ಕರೆದುಕೊಂಡು ಬಂದು ಆತನು ಒಬ್ಬನಾಗಿರುವಂಥ ಸಮಯದಲ್ಲಿ ಮಾತ್ರ ದೇವರು ಅವನಿಗೆಂದು ಉಪಯೋಗಿಸುವಂತವನಾಗಿರುತ್ತಾನೆ. One person Moses, one person Gideon, one person Isaiah, one person Paul. You can see it that one person made a revelation in the history of church. ಇಲ್ಲಿ ನೋಡಿರಿ, ಮೋಶೆ ಆಗಿರಬಹುದು, ಗಿದ್ಯೋನನಾಗಿರಬಹುದು, ಇಲ್ಲವಾದರೆ ಪೌಲನಾಗಿರಬಹುದು, ಇಲ್ಲವಾದರೆ ಏಷಾಯನಾಗಿರಬಹುದು, ಅವರು ನೋಡಬೇಕಾದ್ರೆ ಸಭೆಯಲ್ಲೇ ವ್ಯತ್ಯಾಸವನ್ನು ಬದಲಾವಣೆಯನ್ನು ಉಂಟು ಮಾಡಿದಂಥ ವ್ಯಕ್ತಿಗಳಾಗಿದ್ದಾರೆ. These people are not with the crowd, but they stand outside. They separated themselves from the crowd. ಈ ಜನರನ್ನು ನೋಡುವಂಥ ಸಮಯದಲ್ಲಿ ಅವರು ಆ ಒಂದು ಗುಂಪಿನ ಒಳಗಡೆ ಒಬ್ಬರಾಗಿ ಕಾಣದೆ ಅವರು ಗುಂಪಿನಿಂದ ಹೊರ ಬಂದು ಅವರು ಒಬ್ಬಂಟಿಗರಾಗಿ ನಿಂತುಕೊಳ್ಳುವಂಥ ಜನರಾಗಿದ್ದಾರೆ. They don't mingle with the crowd, follow the crowd or their instruction, their habit, their culture. They stand out. ಅವರು ಆ ಒಂದು ಗುಂಪಿನ ಒಳಗಡೆ ಸೇರಿಕೊಂಡು ಅವರು ಮಾಡುವ ರೀತಿಯಲ್ಲಿ ಕೆಲಸಗಳನ್ನು ಮಾಡುವುದಿಲ್ಲ, ಇಲ್ಲವಾದರೆ ಅವರು ಕೊಡುವಂಥ ಆಜ್ಞೆಗಳನ್ನು ಸಹ ನೆರವೇರಿಸಿಕೊಂಡು ಹೋಗುವುದಿಲ್ಲ, ಇಲ್ಲವಾದರೆ ಅವರು ಹಾಕುವಂಥ ಪ್ರತಿಯೊಂದು ಕಾರ್ಯಗಳಿಗೆ ಹೌದು ಎಂದು ಹೇಳುವುದಿಲ್ಲ. ಅವರು ಅದರಿಂದ ಹೊರಬಂದು ವಿಭಿನ್ನವಾಗಿ ಅವರೇ ಒಬ್ಬಂಟಿಗರಾಗಿ ನಿಂತುಕೊಳ್ಳುವಂಥ ಜನರಾಗಿದ್ದಾರೆ. They have their own conviction. ಅವರಿಗೆ ಬೇಕಾಗಿರುವಂಥ ಆ ಒಂದು ಗುಣಲಕ್ಷಣಗಳು ಅವರಲ್ಲಿ ಉಂಟು. And they stand by it, they stand by the truth, they stand by what is good. ಒಳ್ಳೆತನಕ್ಕೆ ಅದು ಮಾತ್ರವಲ್ಲ, ಯಾವುದು ಸರಿ ಅದಕ್ಕೆ ಅವರು ನಿಂತುಕೊಳ್ಳುವಂತವರಾಗಿರುತ್ತಾರೆ. They never go with the crowd just because the crowd says that we have to follow this. ಅವರು ಎಂದಿಗೂ ಜನ ಸಮೂಹದೊಡನೆ ಕೂಡಿಕೊಂಡು ಹೋಗದೇ ಇರುವಂತ ಜನರಾಗಿದ್ದಾರೆ, ಇಲ್ಲವಾದ್ರೆ ಜನರು ಹೇಳುವ ರೀತಿಯಲ್ಲಿ ಮಾಡುವಂತ ಜನರಾಗಿ ಕಾಣುವುದಿಲ್ಲ. On such people only God's eye falls, and God uses only those people who separate themselves from the crowd for the good cause. ಒಳ್ಳೆತನಕ್ಕೋಸ್ಕರ ತಮ್ಮನ್ನು ತಾವೇ ಜನರ ಗುಂಪಿನಿಂದ ಹೊರಪಡಿಸಿಕೊಳ್ಳುವಂತ ಜನರನ್ನೇ ದೇವರು ಹುಡುಕುತ್ತಿದ್ದಾನೆ. ದೇವರ ಕಣ್ಣುಗಳು ಸಹ ಆ ಒಂದು ವ್ಯಕ್ತಿಗಳನ್ನೇ ಹುಡುಕುವಂತದ್ದಾಗಿದೆ. Hallelujah. 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 One such person I see in the life of Noah. ಈ ರೀತಿಯಾಗಿ ಒಬ್ಬ ವ್ಯಕ್ತಿಯ ಗುಣಲಕ್ಷಣಗಳು ನೋಡುತ್ತೇವೆ ಎಂದರೆ ಆ ಒಂದು ವ್ಯಕ್ತಿಯು ನೋಹನಾಗಿದ್ದಾನೆ. And Bible very clearly says in Genesis chapter 6 verse 5 says, he found, Noah however found favor in the eyes of God. ಇಲ್ಲಿ ಆದಿಕಾಂಡ 6ನೇ ಅಧ್ಯಾಯದ 5ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ದೇವರ ಕಣ್ಣಿನಲ್ಲಿ ನೋಹನು ನೋಡಬೇಕಾದ್ರೆ ಅಲ್ಲಿ ಆ 5ನೇ ವಾಕ್ಯದಲ್ಲಿ ಓದುವಂತ ಸಮಯದಲ್ಲಿ 6ನೇ ವಾಕ್ಯದಲ್ಲಿ ಓದುವಂಥ ಸಮಯದಲ್ಲಿ, ಯೆಹೋವನು ನೋಡಿ ತಾನು ಭೂಮಿಯ ಮೇಲೆ ಮನುಷ್ಯರನ್ನು ಉಂಟು ಮಾಡಿದ್ದಕ್ಕೆ ಪಶ್ಚಾತ್ತಾಪ ಪಟ್ಟು ತನ್ನ ಹೃದಯದಲ್ಲಿ ನೊಂದುಕೊಂಡನು. ಮತ್ತು ಯೆಹೋವನು, ನಾನು ಸೃಷ್ಟಿಸಿದ ಮನುಷ್ಯ ಜಾತಿಯನ್ನು ಭೂಮಿಯ ಮೇಲಿನಿಂದ ಅಳಿಸಿ ಬಿಡುವೆನು, ಅದನ್ನು ಉಂಟು ಮಾಡಿದ್ದಕ್ಕೆ ನನ್ನಲ್ಲಿ ಪಶ್ಚಾತ್ತಾಪ ಹುಟ್ಟಿದೆ ಎಂದು ಹೇಳಿ, ಆದರೆ ನೋಹನ ಮೇಲೆ ದೇವರ ಕಣ್ಣಿನಲ್ಲಿ ದಯೆ ದೊರಕಿತು ಎಂದು ಬರೆಯಲ್ಪಟ್ಟಿದೆ. In those days the generation, the people who were living were evil doers. God themselves, this Bible says that every inclination of the thoughts of a human heart was altogether evil
all the time. ಅಲ್ಲಿ ನಾವು ನೋಡುತ್ತೇವೆ ಜನರು ಯಾವಾಗಲೂ ತಪ್ಪುಗಳನ್ನೇ ಮಾಡುವಂಥವರು, ಅದು ಮಾತ್ರವಲ್ಲ ಕೇಡನ್ನೇ ಬಯಸುವಂಥವರು, ಮನಸ್ಸಿನಲ್ಲಿಯೂ ಹೃದಯದಲ್ಲಿಯೂ ಕೆಟ್ಟದನ್ನೇ ಆಲೋಚನೆ ಮಾಡುವಂಥ ಜನರಾಗಿದ್ದರು ಎಂದು ಅಲ್ಲಿ ಸತ್ಯದಲ್ಲಿ ಬರೆಯಲ್ಪಟ್ಟಿದೆ. For having created these people, God felt so sad. ಈ ಒಂದು ಜನರನ್ನು ಉಂಟು ಮಾಡಿದಕ್ಕಾಗಿ ದೇವರು ತನ್ನ ಹೃದಯದಲ್ಲಿ ಪಶ್ಚಾತ್ತಾಪ ಪಟ್ಟನು ಎಂದು ಬರೆಯಲ್ಪಟ್ಟಿದೆ. All the people, ಎಲ್ಲಾ ಜನರು, the very thoughts were inclined towards evil only. ಅವರ ಎಲ್ಲಾ ಆಲೋಚನೆಗಳು ಕೆಟ್ಟ ಕಾರ್ಯಗಳಿಗೆ ಅದು ಯೋಚಿತವಾಗಿತ್ತು. But one person ಒಬ್ಬ ವ್ಯಕ್ತಿ found favor in the eyes of God. ದೇವರ ಕಣ್ಣಿನಲ್ಲಿ ದಯೆಯನ್ನು ದೊರಕಿಸಿಕೊಂಡನು. Why that person? Only one person God wanted to choose. ಯಾಕೆ ಬರೀ ಒಬ್ಬ ವ್ಯಕ್ತಿಯನ್ನು ಮಾತ್ರ ದೇವರು ಆರಿಸಿಕೊಳ್ಳುವುದಕ್ಕೆ ಇಷ್ಟಪಟ್ಟನು? That we can read in Genesis chapter 7 verse 1. God gives the reason for showing favor to Noah. ಅಲ್ಲಿ ನೋಡಿರಿ, ದೇವರು ಯಾಕೆ ನೋಹನಿಗೂ ಮತ್ತೆ ಅವರ ಕುಟುಂಬದವರಿಗೂ ದಯೆ ತೋರಿಸುತ್ತಾನೆ ಎಂದು ಆದಿಕಾಂಡ 7ನೇ ಅಧ್ಯಾಯದ 1ನೇ ವಾಕ್ಯದಲ್ಲಿ ನೀವು ಓದಬಹುದು. The Lord said to Noah, "Go into the ark, you and your household, for I have seen you that you alone are righteous before me in this generation." ಇಲ್ಲಿ ನೋಡಿರಿ, ಆದಿಕಾಂಡ 7ನೇ ಅಧ್ಯಾಯದ 1ನೇ ವಾಕ್ಯದಲ್ಲಿ ನಾವು ಓದುವಂತ ಸಮಯದಲ್ಲಿ, ಆಗ ಯೆಹೋವನು ನೋಹನಿಗೆ, ನೀನು ನಿನ್ನ ಮನೆಯವರೆಲ್ಲರೂ ನಾವೇ ಇಲ್ಲಿ ಸೇರಿರಿ. The whole generation is following one direction and this person is following another direction. ಅಲ್ಲಿ ಇರುವಂತ ಸಮಸ್ತ ಜನ ಸಮೂಹವು ಒಂದು ಮಾರ್ಗದಲ್ಲಿ ಹೋಗುತ್ತಿರುವುದಾದರೆ, ಆದರೆ ನೋಹನು ಅದನ್ನು ಬಿಟ್ಟು ಆತನು ಇನ್ನೊಂದು ಮಾರ್ಗದಲ್ಲಿ ಹೋಗುವಂತವನಾಗಿದ್ದನು. Just imagine everybody following this side, this man is going this side. ಆಲೋಚನೆ ಮಾಡಿ ನೋಡಿರಿ, ಎಲ್ಲಾ ವ್ಯಕ್ತಿಗಳು ಒಂದು ಮಾರ್ಗದಲ್ಲಿ ಹೋಗುತ್ತಿದ್ದಾರೆ, ಈ ಒಂದು ವ್ಯಕ್ತಿ ಮಾತ್ರ ಇನ್ನೊಂದು ಮಾರ್ಗದಲ್ಲಿ ಹೋಗುತ್ತಿದ್ದಾನೆ. The normal tendency of a human being is to go in group only. ಇಲ್ಲಿ ಗುಣಲಕ್ಷಣಗಳನ್ನು ನೋಡಿರಿ, ಜನರನ್ನು ನೋಡುವಂತ ಸಮಯದಲ್ಲಿ ಅವರು ಗುಂಪು ಇರುವಂತ ಸ್ಥಳದಲ್ಲೇ ಹೋಗುವುದಕ್ಕೆ ಇಷ್ಟಪಡುವಂತವರಾಗಿರುತ್ತಾರೆ. It is the animal instinct. Most of the animals they go in group only. ಈ ಒಂದು ಪ್ರಾಣಿಗಳ ಗುಣಲಕ್ಷಣಗಳಾಗಿವೆ. ಅದೇ ರೀತಿಯಾಗಿ ಮನುಷ್ಯನು ಸಹ ಅದೇ ರೀತಿಯಾಗಿ ವರ್ತಿಸಿ ಆ ಒಂದು ಗುಂಪಿನ ಒಳಗಡೆ ಹೋಗುವುದಕ್ಕೆ ಇಷ್ಟಪಡುವಂತವನಾಗಿರುತ್ತಾನೆ. They live together. They are in group. Whatever they do in group only. ಅವರು ಒಟ್ಟಿಗೆ ಜೀವನವನ್ನು ನಡೆಸುತ್ತಾರೆ. ಏನು ಮಾಡಿದರೂ ಸಹ ಆ ಒಂದು ಗುಂಪಿನಲ್ಲಿಯೇ ಕೆಲಸಗಳನ್ನು ಮಾಡುತ್ತಾರೆ. ಅದು ಮಾತ್ರವಲ್ಲ, ಏನೇ ಕೆಲಸ ಕಾರ್ಯಗಳನ್ನು ಮಾಡಿದರೂ ಸಹ ಗುಂಪಿನ ಒಳಗಡೆಯೇ ಮಾಡುತ್ತಾರೆ. But those days God found the whole generation was evil. ಆದ್ರೆ ಆ ಒಂದು ದಿನದಲ್ಲಿ ಇರುವಂತ ಪೂರ್ತಿ ಜನ ಸಮೂಹವನ್ನು ದೇವರು ನೋಡಿ ಈ ಎಲ್ಲರೂ ಕೆಟ್ಟು ಹೋಗಿದ್ದಾರೆ ಎಂದು ದೇವರು ಗುರುತಿಸುತ್ತಿದ್ದಾನೆ. But one man decided not to do those things. ಆದ್ರೆ ಒಬ್ಬ ವ್ಯಕ್ತಿ ಮಾತ್ರ ನಿಶ್ಚಯಿಸಿಕೊಂಡು ಅವರು ಮಾಡುತ್ತಿರುವಂತ ಕೆಟ್ಟ ಕಾರ್ಯಗಳನ್ನು ಮಾಡುವುದಿಲ್ಲ ಎಂದು ತನ್ನನ್ನು ತಾನೇ ದೃಢಪಡಿಸಿಕೊಳ್ಳುತ್ತಾನೆ. When you find evil around you, when you find you are living among evil friends, when you find you are living in a family which is full of evil thoughts and evil things, if you find the society where you live is full of corruptions, evil, sinful activities, ಒಂದು ವೇಳೆ ನೀನು ಜೀವನವನ್ನು ನಡೆಸುತ್ತಿರುವಂತ ಜನ ಸಮೂಹದ ಮಧ್ಯದಲ್ಲಿ ನೋಡಬೇಕಾದ್ರೆ, ನೀನು ಇರುವಂತ ಪರಿಸ್ಥಿತಿಗಳು, ನೀನು ಇರುವಂತ ಆ ಒಂದು ವಾತಾವರಣಗಳು, ಅದು ಮಾತ್ರ ನಿನ್ನ ಕುಟುಂಬದವರು, ಇಲ್ಲವಾದ ನೀನು ಕೆಲಸ ಮಾಡುವಂಥದ್ದು, ಇಲ್ಲವಾದ ನಿನ್ನ ಸ್ನೇಹಿತರು ಎಲ್ಲರೂ ಕೆಟ್ಟವರಾಗಿಯೇ ಕಾಣಲ್ಪಡುವಂತ ಸಮಯದಲ್ಲಿ what do you do? ಏನನ್ನು ಮಾಡುತ್ತೀರಾ? Do you separate yourself not to do all those things? ನಿಮ್ಮನ್ನು ನೀವೇ ಅದರಿಂದ ಬೇರ್ಪಡಿಸಿಕೊಂಡು ಅದನ್ನು ಮಾಡದೇ ಇರುವಂತೆ ನಿಮ್ಮನ್ನು ನೀವೇ ನಿಶ್ಚಯಿಸಿಕೊಳ್ಳುತ್ತೀರಾ? Can you take a stand? ಇಲ್ಲವಾದ ನಿಮಗೆಂದು ನೀವು ಅಲ್ಲಿ ನಿಂತುಕೊಳ್ಳುವುದಕ್ಕೆ ಸಾಧ್ಯನಾ? My family is doing all this kind of evil, sinful activities. I will not go with them. Can you take a stand? ನನ್ನ ಕುಟುಂಬದವರು ಈ ರೀತಿಯಾದ ಕೆಟ್ಟ ಕೃತ್ಯಗಳನ್ನು ಮಾಡುತ್ತಿದ್ದಾರೆ, ನಾನು ಅದರಲ್ಲಿ ಭಾಗಿಯಾಗುವುದಿಲ್ಲ ಎಂದು ನಿಮ್ಮನ್ನು ನೀವೇ ನಿಶ್ಚಯಿಸಿಕೊಂಡು ವಿಂಗಡಿಸಿಕೊಳ್ಳುವುದಕ್ಕೆ ನಿಮ್ಮಿಂದ ಸಾಧ್ಯನಾ? Will you take a stand in your society saying that I will not follow all these corrupt things, sinful activities, evil things? I will not go with them, but I will stand for the truth. ಈ ಒಂದು ಲೋಕದಲ್ಲಿ ನೀವು ವಾಸಿಸುವಂತ ಜನ ಸಮೂಹದ ಮಧ್ಯದಲ್ಲಿ ಪಾಪಗಳು, ಶಾಪಗಳು, ಅದು ಮಾತ್ರವಲ್ಲ ಕೆಟ್ಟ ಕೃತ್ಯಗಳು ನಡೆಯುತ್ತಿರುವಂತ ಸಮಯದಲ್ಲಿ, ಅಲ್ಲಿ ಭ್ರಷ್ಟಾಚಾರಗಳು ನಡೆಯುವಂತ ಸಮಯದಲ್ಲಿ ಅದನ್ನು ಬಿಟ್ಟು ನಾನು ಹೊರಗಡೆ ನಿಂತುಕೊಂಡು ನಾನು ಸತ್ಯವಂತನಾಗಿ ಜೀವನವನ್ನು ನಡೆಸುತ್ತೇನೆ ಎಂದು ಹೇಳುವುದಕ್ಕೆ ನಿಮ್ಮಿಂದ ಸಾಧ್ಯನಾ? When your friends group and your relatives all do evil things,
will you stand out saying that what you are doing is wrong and you are not supposed to do this? ಅದು ಮಾತ್ರವಲ್ಲದೆ ನೀವು ಇರುವಂತ ಸ್ನೇಹಿತರ ಗುಂಪಿನಲ್ಲಿ, ನಿಮ್ಮ ಕುಟುಂಬದ ಗುಂಪಿನಲ್ಲಿ ಅವರು ಮಾಡ್ತಿರುವಂತ ಕೆಟ್ಟ ಕಾರ್ಯಗಳನ್ನು ನೋಡಿ ನೀನು ಮಾಡುತ್ತಿರುವಂತದ್ದು ತಪ್ಪು ಎಂದು ಹೇಳುವುದಕ್ಕೆ ನಿಮ್ಮಿಂದ ಸಾಧ್ಯನಾ? Will you dare to tell them what they are doing is wrong? ನೀವು ಧೈರ್ಯಶಾಲಿಗಳಾಗಿ ನಿಂತುಕೊಂಡು ನೀವು ಮಾಡುತ್ತಿರುವುದು ತಪ್ಪು ಎಂದು ಹೇಳುವುದಕ್ಕೆ ನಿಮ್ಮಿಂದ ಸಾಧ್ಯನಾ? Can you tell your father, mother, relatives, your sister, brothers, and your relatives what they do is wrong? ನಿಮ್ಮ ತಂದೆ ತಾಯಿಗಳಿಗೆ, ಇಲ್ಲವಾದರೆ ನಿಮ್ಮ ತಂಗಿಗೆ, ಇಲ್ಲವಾದರೆ ತಮ್ಮನಿಗೆ, ಇಲ್ಲ ಅಕ್ಕನಿಗೆ, ಇಲ್ಲವಾದರೆ ನಿಮ್ಮ ಇರುವಂತ ಸ್ನೇಹಿತರಿಗೆ, ನಿಮ್ಮ ಕುಟುಂಬದವರಿಗೆ ನೀನು ಮಾಡ್ತಿರುವುದು ತಪ್ಪು ಎಂದು ಹೇಳುವುದಕ್ಕೆ ನಿಮ್ಮಿಂದ ಹೇಳುವುದಕ್ಕೆ ಸಾಧ್ಯನಾ? When they are doing sinful activities, when they are doing corrupt things, will you able to say, no, what you are doing is wrong? ಅವರು ಭ್ರಷ್ಟಾಚಾರವನ್ನು ಮಾಡುವಂತ ಸಮಯದಲ್ಲಿ, ಪಾಪಗಳನ್ನು ಮಾಡುವಂತ ಸಮಯದಲ್ಲಿ ನಿಂತುಕೊಂಡು ನೀನು ಮಾಡ್ತಿರುವುದು ತಪ್ಪು ಎಂದು ಹೇಳುವುದಕ್ಕೆ ನಿಮ್ಮಿಂದ ಸಾಧ್ಯನಾ? When they make illegal money from out of all evil things, will you say their business is wrong? ಅವರು ತಪ್ಪಾಗಿ ಸಂಪಾದನೆ ಮಾಡುವಂತ ಸಮಯದಲ್ಲಿ, ಪಾಪಗಳನ್ನು ಮಾಡಿ ಸಂಪಾದನೆ ಮಾಡುವಂತ ಸಮಯದಲ್ಲಿ ಅವರು ಮಾಡ್ತಿರುವಂತ ವ್ಯಾಪಾರಗಳು ತಪ್ಪು ಎಂದು ಹೇಳುವುದಕ್ಕೆ ನಿಮ್ಮಿಂದ ಸಾಧ್ಯನಾ? When your family members gets bribe and gets all evil money, will you say what they are doing is wrong? ಒಂದು ವೇಳೆ ನಿಮ್ಮ ಕುಟುಂಬದವರು ಲಂಚವನ್ನು ತೆಗೆದುಕೊಳ್ಳುವುದಾದರೆ, ಇಲ್ಲವಾದರೆ ತಪ್ಪಾದ ಹಣಗಳನ್ನು ಪಡೆದುಕೊಳ್ಳುವಾಗ ಅದನ್ನು ನೋಡಿ ತಪ್ಪು ಎಂದು ಹೇಳುವುದಕ್ಕೆ ನಿಮ್ಮಿಂದ ಸಾಧ್ಯನಾ? Here is a man. ಇಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ. Noah goes back to the people saying that what you are doing is wrong. God is going to destroy. ಇಲ್ಲಿ ನೋಹನನ್ನು ನೋಡಿರಿ, ಆತನು ಇದೆಲ್ಲವನ್ನು ನೋಡಿ ಆತನು ಹೋಗಿ ಜನರ ಸಮೂಹಕ್ಕೆ ಹೋಗಿ ನೀವು ಮಾಡ್ತಿರುವಂತದ್ದು ಎಲ್ಲವೂ ತಪ್ಪು, ದೇವರು ನಿಮ್ಮನ್ನು ನಾಶ ಮಾಡಿ ಬಿಡುತ್ತಾನೆ ಎಂದು ಎಚ್ಚರಿಸುವಂತ ಮಾತುಗಳನ್ನು ಹೇಳುವಂತವನಾಗಿದ್ದಾನೆ. When the whole society, when the whole generation was against him, there was a single man, he stood out and he took the risk and went and told them what you are doing is wrong. It is against God's principle. ಆ ಒಂದು ಜನರ ಸಮೂಹವೇ ಪೂರ್ತಿಯಾಗಿ ನೋಹನಿಗೆ ವಿರೋಧವಾಗಿ ಎದ್ದು ನಿಂತಿದ್ದರೂ ಸಹ ಅವರು ಮಾಡ್ತಿರುವಂತ ತಪ್ಪುಗಳನ್ನು ಎತ್ತು ಹಿಡಿದು ನೋಹನು ಜನರ ಸಮೂಹಕ್ಕೆ ಹೋಗಿ ನೀವು ಮಾಡ್ತಿರೋದು ತಪ್ಪು ಎಂದು ಹೇಳುವಂತ ಸಮಯದಲ್ಲಿ ಅದನ್ನು ಭಯಪಡದ ರೀತಿಯಲ್ಲಿ ಹೋಗಿ ಜನರ ಮುಂದೆ ಹೇಳುವುದನ್ನು ನಾವು ನೋಡುತ್ತೇವೆ. Are you going along with them because you also get money, you also get benefit? ಒಂದು ವೇಳೆ ನೀನು ಆ ಒಂದು ಜನರ ಗುಂಪಿನಲ್ಲಿ ಯಾವುದಕ್ಕೋಸ್ಕರ ಹೋಗುತ್ತಿದ್ಯಾ? ಬರುವಂತ ಲಾಭಕ್ಕಾಗಿ ಹೋಗುತ್ತಿದ್ಯಾ, ಇಲ್ಲವಾದ್ರೆ ಅಲ್ಲಿಂದ ಬರುವಂತ ಹಣವನ್ನು ಎದುರು ನೋಡು ಹೋಗುತ್ತಿದ್ಯಾ? 120 years Noah was toiling to build the ark. 120 ವರ್ಷ ಆ ಒಂದು ನಾವೆಯನ್ನು ಕಟ್ಟುವುದಕ್ಕೆ ನೋಹನು ಪ್ರಯಾಸಪಟ್ಟನು. He followed God's instruction. ದೇವರು ಕೊಟ್ಟಂತ ಪ್ರತಿಯೊಂದು ಆಜ್ಞೆಗಳನ್ನು ಆತನು ಚಾಚು ತಪ್ಪದೆ ಅದನ್ನು ಅನುಸರಿಸಿದನು. Not for 1 or 2 days, 120 years. ಏನೋ ಒಂದು ದಿನ ಎರಡು ದಿನವಲ್ಲ, 120 ವರ್ಷ. He spent all his earnings towards building that ark. ಆತನು ಸಂಪಾದಿಸಿದಂತ ಎಲ್ಲ ಹಣವನ್ನು ಆ ಒಂದು ನಾವೇನು ಕಟ್ಟುವುದಕ್ಕೋಸ್ಕರ ಆತನು ವೆಚ್ಚ ಮಾಡಿದನು. When everyone is spending their money in their enjoyment in their life, this man is spending his money towards God's work. ಎಲ್ಲ ಜನರು ಉಲ್ಲಾಸಕ್ಕೋಸ್ಕರ, ಆನಂದಕ್ಕೋಸ್ಕರ ತಮ್ಮ ಜೀವನದಲ್ಲಿ ಹಣವನ್ನು ವೆಚ್ಚ ಮಾಡುತ್ತಿರುವುದಾದ, ಆದರೆ ಈ ಒಂದು ವ್ಯಕ್ತಿಯನ್ನು ನೋಡಿರಿ, ದೇವರ ಆಲೋಚನೆಯನ್ನು, ಚಿತ್ತವನ್ನು ನೆರವೇರಿಸುವುದಕ್ಕೋಸ್ಕರ ತನ್ನ ಹಣವನ್ನು ಅಲ್ಲಿ ಚೆಲ್ಲುತ್ತಿದ್ದಾನೆ. He did not spend his time in the pleasure of this world. ಈ ಲೋಕದಲ್ಲಿ ಕಾಣಲ್ಪಡುವಂತ ಆಸೆ ಆಕಾಂಕ್ಷೆಗಳಿಗೆ ತನ್ನ ಸಮಯವನ್ನು ಕಳೆಯಲಿಲ್ಲ. But he stood by what is right and what is righteous. ಸರಿಯಾಗಿ ಇರುವಂತದ್ದಕ್ಕೆ, ಅದು ಮಾತ್ರವಲ್ಲ ನೀತಿವಂತಿಕೆಗೆ ಆತನು ತನ್ನನ್ನು ತಾನೇ ನಿಂತುಕೊಂಡನು. He stood by truth. ಆ ಒಂದು ನಿಜಸ್ಥಿಕೆಗೆ ಆತನು ನಿಂತುಕೊಂಡನು. He stood by the instruction of God. ದೇವರು ಕೊಟ್ಟಂತ ಆಜ್ಞೆಗಳಿಗೆ ಆತನು ನಿಂತುಕೊಂಡನು. Just imagine 120 years this man going telling them what you are doing is wrong, you should not do it, and everyone ridiculed him, humiliated him. ಅಲ್ಲಿ ನೋಡಿರಿ, 120 ವರ್ಷ ಆತನು ಅನುದಿನವೂ ಹೋಗಿ ಜನರ ಸಮೂಹಕ್ಕೆ ನೀವು ಮಾಡ್ತಿರುವಂತದ್ದು ತಪ್ಪು, ಮನ ತಿರುಗಿರಿ ಎಂದು ಹೇಳುವಂತ ಸಮಯದಲ್ಲಿ ಆತನನ್ನು ಪರಿಹಾಸ್ಯ ಮಾಡಿದರು. ಅದು ಮಾತ್ರವಲ್ಲ, ಆತನನ್ನು ಚೀಮಾರಿಯನ್ನು ಸಹ ಹಾಕುವುದಕ್ಕೆ ಪ್ರಾರಂಭಿಸಿದರು. Hello, only that man found favor in the eyes of God. ಆದರೆ ಈ ಒಂದು ವ್ಯಕ್ತಿ ಮಾತ್ರವೇ ದೇವರ ಕಣ್ಣಿನಲ್ಲಿ ದಯೆಯನ್ನು ದೊರಕಿಸಿಕೊಂಡನು. Many a times we pray to God, Lord, show favor to me. ಅನೇಕ ಬಾರಿ ನಾವು ಪ್ರಾರ್ಥನೆ ಮಾಡುತ್ತೇವೆ, ದೇವರೇ ನನಗೆ ದಯೆಯನ್ನು ತೋರಿಸು. Lord, please see my things and Lord, show your favor. ದೇವರೇ ನನ್ನ ಪರಿಸ್ಥಿತಿಯನ್ನು ನೋಡು, ನನಗೆ ಬೇಕಾಗಿರುವಂತ ದಯೆಯನ್ನು ತೋರಿಸು. But here I have not seen Noah was praying like that, but he was acting as per God's instruction and God shown favor to him.
ನಾವು ಕೇಳುವ ರೀತಿಯಲ್ಲಿ ನೋಹನು ಎಂದಿಗೂ ದೇವರ ಬಳಿಯಲ್ಲಿ ಕೇಳುವುದನ್ನು ನಾವು ಈ ಒಂದು ಸತ್ಯದಲ್ಲಿ ನೋಡಿಲ್ಲ. ಆದರೆ ದೇವರು ಹೇಳಿದಂತ ಆಜ್ಞೆಗಳನ್ನು ಚಾಚು ತಪ್ಪದೆ ಆತ ನೆರವೇರಿಸುವುದಕ್ಕೆ ಪ್ರಾರಂಭಿಸಿದ್ದರಿಂದ ದೇವರು ಆತನ ಮೇಲೆ ದಯೆಯನ್ನು It ತೋರಿಸಿದನು. was in his own blood. Nobody told him that he should be a righteous man, he should do good things. Nobody told him because the whole society, the whole generation were corrupt. ಯಾಕಂದ್ರೆ ಆತನ ತನ್ನ ಸ್ವಂತ ರಕ್ತದಲ್ಲಿ ಆತನು ನಾನು ನೀತಿವಂತನಾಗಬೇಕು, ಒಳ್ಳೆತನವನ್ನು ಮಾಡಬೇಕೆಂದು ಆತನು ಆ ಒಂದು ಬೆಳವಣಿಗೆ ಮಾಡಿಕೊಂಡನೆ ಹೊರತು ಜನರನ್ನು ನೋಡಬೇಕಾದ್ರೆ ಎಲ್ಲರೂ ಪಾಪ ಮಾಡುವಂತವರಾಗಿ, ಶಾಪ ಮಾಡುವಂತವರಾಗಿ, ಪಾಪದ ದಾಸತ್ವರಾಗಿ ಕಾಣಲ್ಪಡುತ್ತಿದ್ದಾರೆ. Hello, God has given you sense what is wrong, what is right. ದೇವರು ನಿಮಗೆ ತಿಳುವಳಿಕೆಯನ್ನು ಕೊಟ್ಟಿದ್ದಾರೆ, ಯಾವುದು ಸರಿ ಯಾವುದು ತಪ್ಪು ಎಂದು ನೋಡುವುದಕ್ಕಾಗಿ. You can't give an excuse to God saying that I did not know this is wrong. Hello, God has given you sense. ದೇವರಿಗೆ ಎಂದಿಗೂ ದೇವರೇ ನನಗೆ ಇದು ಗೊತ್ತಿಲ್ಲ ಎಂದು ನೀವು ಹೇಳುವುದಕ್ಕೆ ಆಗುವುದಿಲ್ಲ. ಯಾಕಂದ್ರೆ ದೇವರು ನಿಮಗೆ ತಿಳುವಳಿಕೆಯನ್ನು ಕೊಟ್ಟಿದ್ದಾನೆ. ನಾನು ಗೊತ್ತಿಲ್ಲದೆ ಮಾಡಿದೆ. ಹಲೋ, ಹಂಗಲ್ಲ. ಇಟ್ಸ್ ನಾಟ್ ಪಾಸಿಬಲ್. ಗೊತ್ತಿಲ್ಲದೆ ಮಾಡಿದೆ ಆ ರೀತಿಯಾಗಿ ಹೇಳುವುದಕ್ಕೆ ಆಗುವುದಿಲ್ಲ ದೇವರಿಗೆ. God has given you sense. ದೇವರು ನಿಮಗೆ ತಿಳುವಳಿಕೆಯನ್ನು ಕೊಟ್ಟಿದ್ದಾನೆ. Here you can see Noah. Nobody told him, nobody taught him, nobody trained him. ಇಲ್ಲಿ ನೋಡಿರಿ, ನೋಹನನ್ನು ನೋಡಿರಿ, ಯಾರು ಸಹ ಆತನಿಗೆ ತರಬೇತಿಯನ್ನು ಕೊಡಲಿಲ್ಲ, ಯಾರು ಸಹ ಆತನಿಗೆ ಇದನ್ನು ಮಾಡಬೇಕೆಂದು ಸಹ ಹೇಳಿಕೊಳ್ಳಲಿಲ್ಲ. I don't think there was a Bible at that time so that he could able to read and learn the ways of God. ಆ ಒಂದು ದಿನಗಳಲ್ಲಿ ಆ ಒಂದು ಸತ್ಯದವೂ ಸಹ ಇರಲಿಲ್ಲ. ದೇವರನ್ನು ಕುರಿತಾಗಿ ದೇವರನ್ನು ಯಾವ ರೀತಿಯಾಗಿ ಮಾಡಬೇಕೆಂದು ಸಹ ಆತನಿಗೆ ಹೇಳಿಕೊಡುವುದಕ್ಕೂ ಕೇಳಿಸಿಕೊಳ್ಳುವುದಕ್ಕೂ ಇಲ್ಲವಾದ ತಿಳಿದುಕೊಳ್ಳುವುದಕ್ಕೂ ಸಹ ಆ ಒಂದು ದಿನದಲ್ಲಿ ಸತ್ಯವೇದವೂ ಸಹ ಇರಲಿಲ್ಲ. Now we are preaching about so many means of knowing things, but those is nothing was there. ಆದ್ರೆ ಈ ದಿನಗಳಲ್ಲಿ ನೋಡಬೇಕಾದ್ರೆ ಅನೇಕ ಸಂದೇಶಗಳು ಬರುತ್ತದೆ. ಈ ದಿನದ ಅನೇಕವು ಮಲ್ಟಿಮೀಡಿಯಾಗಳಲ್ಲಿ ಬರುತ್ತದೆ. ಅನೇಕ ಜನ ಅನೇಕ ಸಂದೇಶಗಳನ್ನು ಕೇಳಿಸಿಕೊಳ್ಳುತ್ತಾರೆ. ಆದ್ರೆ ಆ ಒಂದು ದಿನಗಳಲ್ಲಿ ಏನೂ ಸಹ ಇರಲಿಲ್ಲ. From his own birth, from his birth, his blood, in his blood, he had that instinct of doing only good things, standing by the truth, following a righteous path. ಆ ಒಂದು ಹುಟ್ಟಿದ ದಿನದಿಂದ ಅದು ಮಾತ್ರವಲ್ಲ, ಆತನ ರಕ್ತದಲ್ಲಿಯೇ ಆ ಒಂದು ಒಳ್ಳೆಯ ಗುಣಲಕ್ಷಣಗಳು, ದೇವರಿಗೆಂದು ಒಳ್ಳೆಯ ಕಾರ್ಯಗಳನ್ನು ಮಾಡುವುದು, ಅದು ಮಾತ್ರವಲ್ಲ ಒಳ್ಳೆಯದೆಂದು ತೋಚುವಂತ ಕಾರ್ಯಗಳನ್ನೇ ಮಾಡುವಂತದ್ದನ್ನು ಆತನು ಹುಟ್ಟಿದ ದಿನದಿಂದ ಕಲಿತುಕೊಂಡನು. When the whole world goes one direction, this man took a different direction. ಪೂರ್ತಿ ಲೋಕವು ಒಂದು ಮಾರ್ಗದಲ್ಲಿ ಹೋಗುವಂತ ಸಮಯದಲ್ಲಿ ಈ ಒಂದು ವ್ಯಕ್ತಿಯೇ ಬೇರೆ ಮಾರ್ಗವನ್ನು ಆತನು ಆರಿಸಿಕೊಂಡನು. That man found favor in the eyes of God. ಇದೇ ಒಂದು ವ್ಯಕ್ತಿ ದೇವರ ಕಣ್ಣಿನಲ್ಲಿ ದಯೆಯನ್ನು ದೊರಕಿಸಿಕೊಂಡಂತವನಾಗಿದ್ದಾನೆ. God used that person to serve the world. ಈ ಲೋಕವನ್ನೇ ಆತನು ದೇವರು ಲೋಕವನ್ನು ಆತನು ಪೂರ್ತಿಯಾಗಿ ತನಗೆಂದು ತೆಗೆದುಕೊಳ್ಳುವುದಕ್ಕೋಸ್ಕರ ಈ ಒಂದು ವ್ಯಕ್ತಿಯ ಮುಖಾಂತರವಾಗಿ ರಕ್ಷಣೆಯನ್ನು ದೇವರು ಅನುಗ್ರಹಿಸಿದನು. Just imagine, had God destroyed Noah also, it means the human race would have completely erased. ಯೋಚನೆ ಮಾಡಿ ನೋಡಿರಿ, ಒಂದು ವೇಳೆ ದೇವರು ನೋಹನನ್ನು ಸಹ ನಾಶ ಮಾಡಿದ್ದರೆ ಈ ಸಂಪೂರ್ಣವಾಗಿರುವಂತಹ ಜನ ಸಮೂಹವೇ ಈ ಲೋಕದಲ್ಲಿ ಕಾಣದೆ ಹೋಗುತ್ತಿತ್ತು. You and me are living because of one man, Noah. ನೀವು ಮತ್ತೆ ನಾವುಗಳು ಜೀವಂತವಾಗಿದ್ದೇವೆ ಯಾವುದರಿಂದ? ಆ ಒಂದು ನೋಹನು ಮಾಡಿದಂತ ತ್ಯಾಗದಿಂದ. Because he prepared to stay on the righteous path. ಆತನು ನೀತಿವಂತಿಕೆಯನ್ನು ಆರಿಸಿಕೊಂಡನು. You and me are alive today. Human race is alive today. ಆತನು ಆ ಒಂದು ನೀತಿವಂತಿಕೆಯ ಮಾರ್ಗವನ್ನು ಆತನು ತೆಗೆದುಕೊಂಡಿದ್ದರಿಂದಲೇ ನಾನು ಮತ್ತೆ ನೀವುಗಳು ಜನರು ಎಂಬುವಂತವರು ಈ ದಿನದಲ್ಲಿ ಜೀವನವನ್ನು ನಡೆಸುತ್ತಿದ್ದಾರೆ ಈ ಲೋಕದಲ್ಲಿ. The second person I just want to talk about is Zacchaeus. ಎರಡನೇ ವ್ಯಕ್ತಿಯು ಜಕಾಯ. A man with a lot of limitations. ಆತನಿಗೆ ಅನೇಕ ತಡೆಗಳು ಇದ್ದಂತ ವ್ಯಕ್ತಿಯಾಗಿದ್ದನು. A man who was not liked by the society. ಜನರು ಆತನನ್ನು ಇಷ್ಟಪಡುತ್ತಿರಲಿಲ್ಲ. But he had the urge to see God. ಆದರೆ ದೇವರನ್ನು ನೋಡಬೇಕೆಂಬ ಬಯಕೆಯು ಆತನಲ್ಲಿ ಕಾಣಲ್ಪಟ್ಟಿತು. The man who was looking for God. ದೇವರನ್ನೇ ದೃಷ್ಟಿಸಿ ನೋಡುವಂತ ವ್ಯಕ್ತಿಯಾಗಿದ್ದನು. We all say that because of my limitations, see I can't go up. ನನ್ನಲ್ಲಿ ಅನೇಕ ತಡೆಗಳು ಉಂಟು, ಅದರ ನಿಮಿತ್ತವಾಗಿ ನಾನು ಮೇಲಕ್ಕೆ ಹೋಗುವುದಕ್ಕೆ ಆಗುವುದಿಲ್ಲ ಎಂದು ಅನೇಕರು ಹೇಳಬಹುದು. Here you see a person, normally we'll say he's a cursed family or something like that, but here is a person who was born a short man. ಆದರೆ ಅನೇಕ ಜನರು ನೋಡಬೇಕಾದ್ರೆ ಈತನು ಶಾಪಗ್ರಸ್ತನು ಎಂದು ಹೇಳಬಹುದು. ಆತನು ಹುಟ್ಟುವ ದಿನದಲ್ಲಿ ಆತನು ಗಿಡ್ಡನಾಗಿ ಹುಟ್ಟಿದನು. He didn't have any charming, handsome personality. ಆತನಿಗೆ ಸುಂದರವಾಗಿ ಕಾಣಲ್ಪಡುವಂತ ಒಂದು ಮೈಕಟ್ಟು ಸಹ ಇರಲಿಲ್ಲ.
Nobody liked him because of his job. He was a tax collector. ಆತನು ಸುಂಕವನ್ನು ವಸೂಲಿ ಮಾಡುವಂತವನು, ಅದರ ನಿಮಿತ್ತವಾಗಿ ಜನರು ಆತನನ್ನು ಇಷ್ಟಪಡುತ್ತಿರಲಿಲ್ಲ. You didn't, so he could not go with the crowd. ಆತನು ಜನ ಸಮೂಹದೊಡನೆ ಹೋಗುವುದಕ್ಕೆ ಆತನಲ್ಲಿ ಆಗುತ್ತಿರಲಿಲ್ಲ. But he wanted to come out of that. ಆದರೆ ಆ ಒಂದು ಜನ ಸಮೂಹದಿಂದ ತನ್ನನ್ನು ತಾನೇ ವಿಂಗಡಿಸಿಕೊಳ್ಳಬೇಕೆಂಬ ಬಯಕೆ ಇತ್ತು. He heard Jesus was coming to Jericho. ಎರಿಕೋ ಪಟ್ಟಣಕ್ಕೆ ಯೇಸು ಕ್ರಿಸ್ತನು ಬರುತ್ತಿದ್ದಾನೆ ಎಂದು ಕೇಳಿಸಿಕೊಂಡನು. So everybody in that society, they went there to see Jesus Christ, to see and get some favor from him. ಎಲ್ಲ ಜನರು ಯೇಸು ಕ್ರಿಸ್ತನನ್ನು ನೋಡಬೇಕು, ಆತನಿಂದ ಏನಾದರೂ ಒಂದು ದಯೆಯನ್ನು ಪಡೆದುಕೊಳ್ಳಬೇಕೆಂಬ ಉದ್ದೇಶದಿಂದ ಓಡುವುದಕ್ಕೆ ಪ್ರಾರಂಭಿಸಿದರು. This man being a very short man, however he tries in a normal way like any other people, you would not have seen Jesus. ಈ ಒಂದು ವ್ಯಕ್ತಿಯು ಗಿಡ್ಡನಾಗಿರುವುದರಿಂದ ಆ ಒಂದು ಬೇರೆ ಜನರ ರೀತಿಯಲ್ಲಿ ಆತನು ಸಹ ಜನ ಸಮೂಹದೊಡನೆ ಹೋಗುತ್ತಿರುವುದಾದರೆ ಯೇಸು ಕ್ರಿಸ್ತನ ನೋಡುವುದಕ್ಕೆ ಆತನಿಂದ ಆಗುತ್ತಿರಲಿಲ್ಲ. People would not have allowed him, saying, "Hey, why are you coming? You are a tax collector. You are a sinful man. Don't come to God." ಒಂದು ವೇಳೆ ಆತನ ಒಂದು ಗುಂಪಿನಲ್ಲಿ ಕಾಣಲ್ಪಡುತ್ತಿರುವುದಾದರೆ ಜನರು ಆತನನ್ನು ನೋಡಿ, ನೀನು ಸುಂಕ ವಸೂಲಿ ಮಾಡುವಂತವನು, ನೀನು ಶಾಪಗ್ರಸ್ತನು, ನೀನು ಪಾಪ ಮಾಡುವಂತವನು, ಯಾಕೆ ನೀನು ದೇವರನ್ನು ನೋಡುವುದಕ್ಕೆ ಬರುತ್ತಿದ್ಯಾ ಎಂದು ಜನರು ಆತನನ್ನು ಓಡಿಸಿ ಬಿಡುತ್ತಿರಬಹುದು. Oh, my dear friend, what I am telling is, even if you are in a bad situation with a lot of limitations, still there can be a change if you want to separate yourself. ನಾನು ಏನನ್ನು ಹೇಳುವುದಕ್ಕೆ ಬರುತ್ತಾ ಇದ್ದೇನೆ ಪ್ರೀತಿಯುಳ್ಳ ಸ್ನೇಹಿತನೇ ಎಂದು ನೋಡಬೇಕಾದ್ರೆ, ಕೆಟ್ಟ ಪರಿಸ್ಥಿತಿಗಳು ಇರುವಂಥ ಸಮಯದಲ್ಲಿ, ಏನು ಆಗದೇ ಇರುವಂಥ ಪರಿಸ್ಥಿತಿಯಲ್ಲಿ, ಎಲ್ಲ ತಡೆಗಳು ಇರುವಂಥ ಪರಿಸ್ಥಿತಿಯಲ್ಲಿಯೂ ಸಹ ನೀನು ಆ ಒಂದು ಜನ ಸಮೂಹದಿಂದ ನೀನು ವಿಂಗಡಿಸಿಕೊಂಡು ನೀನು ಬೇರ್ಪಡುವುದಾದರೆ ನೀನು ಎಲ್ಲವನ್ನು ಪಡೆದುಕೊಳ್ಳುತ್ತೀಯಾ. When the whole world ostracize you, when you push you out, saying that you are not eligible, you cannot do anything. ಒಂದು ವೇಳೆ ಲೋಕವು ನಿನ್ನನ್ನು ತಳ್ಳಿಬಿಟ್ಟು ನಿನ್ನಿಂದ ಆಗುವುದಿಲ್ಲ, ನಿನ್ನಿಂದ ಅಸಾಧ್ಯವಾದದ್ದು, ನೀನು ಇದನ್ನು ಮಾಡುವುದಕ್ಕೆ ನಿನ್ನಲ್ಲಿ ಶಕ್ತಿ ಇಲ್ಲ ಎಂದು ತಳ್ಳಿಬಿಡಬಹುದು ನಿನ್ನನ್ನು. But still you can make a difference. ಆದರೆ ನೀನು ಒಂದು ವ್ಯತ್ಯಾಸವನ್ನು ತರಬಹುದು. You can make a difference, my dear friend. ನನ್ನ ಪ್ರೀತಿಯುಳ್ಳ ಸ್ನೇಹಿತರೆ, ನೀವೊಂದು ವ್ಯತ್ಯಾಸವನ್ನು ತರಬಹುದು. The whole crowd was there, but Jesus saw Zacchaeus. ಆದರೆ ಅಲ್ಲಿ ಪೂರ್ತಿ ಜನ ಸಮೂಹ ಇದ್ದರೂ ಸಹ ಜಕಾರ್ಯನನ್ನು ಮಾತ್ರವೇ ಯೇಸು ಕ್ರಿಸ್ತನು ಕಂಡನು. In that crowd, my dear friend, in that crowd, one person God sees. ಆ ಒಂದು ಜನ ಸಮೂಹ ಮಧ್ಯದಲ್ಲಿಯೇ ನನ್ನ ಪ್ರೀತಿಯುಳ್ಳ ಸ್ನೇಹಿತರೆ, ಜಕಾರ್ಯನನ್ನು ಮಾತ್ರವೇ ದೇವರು ನೋಡಿದರು. Why? ಯಾಕೆ? He did not bother about limitation. ಆತನಲ್ಲಿ ಕಾಣಲ್ಪಟ್ಟಂತ ಎಲ್ಲ ತಡೆಗಳನ್ನು ಆತನು ಎಂದಿಗೂ ಯೋಚಿಸಲೂ ಇಲ್ಲ. He did not bother what society will talk about him. ಜನರು ಆತನನ್ನು ನೋಡಿ ಏನನ್ನು ಮಾತನಾಡುತ್ತಾರೆ ಎಂದು ಸಹ ಆತನು ಲೆಕ್ಕಿಸಲಿಲ್ಲ. The whole society must have pushed him out, but he felt that he can make a difference. ಜನ ಸಮೂಹವು ಆತನನ್ನು ತಳ್ಳಿ ಬಿಟ್ಟಿರಬಹುದಿತ್ತು, ಆದರೆ ಆತನಿಗೆ ಚೆನ್ನಾಗಿ ಗೊತ್ತಿತ್ತು ಆತನು ಒಂದು ವ್ಯತ್ಯಾಸವುಳ್ಳಂತ ವ್ಯಕ್ತಿ ಎಂದು. When everybody tried one way, this man tried a different way. ಎಲ್ಲಾ ಜನರು ಒಂದೇ ಮಾರ್ಗವನ್ನು ಹುಡುಕಿಕೊಂಡು ಹೋಗುವಂತ ಸಮಯದಲ್ಲಿ, ಆದರೆ ಈ ವ್ಯಕ್ತಿಯು ಬೇರೆ ಮಾರ್ಗವನ್ನು ಆರಿಸಿಕೊಂಡನು. Even before people started going, this man ran before the crowd. Bible says he ran before the crowd. Before the crowd moves, this man was already there at the spot. ಆ ಒಂದು ಜನರು ಪ್ರಾರಂಭಿಸುವುದಕ್ಕಿಂತ ಮುಂಚಿತವಾಗಿಯೇ ಅಲ್ಲಿ ಸತ್ಯದ ವಾಕ್ಯವು ಬರೆಯಲ್ಪಟ್ಟಿದೆ. ಈ ಒಂದು ವ್ಯಕ್ತಿಯು ಜನ ಸಮೂಹವನ್ನು ಬಿಟ್ಟು ಮುಂದಕ್ಕೆ ಓಡಿ ಹೋಗಿ ಆ ಒಂದು ಮಾರ್ಗದಲ್ಲಿ ನಿಂತುಕೊಂಡನು ಎಂದು ಬರೆಯಲ್ಪಟ್ಟಿದೆ. With all his limitations, he climbed up the tree, which is not normal. ಆತನು ಗಿಡ್ಡನಾಗಿರುವಂತಹ ಸಮಯದಲ್ಲಿ ಆತನಿಂದ ಹತ್ತುವುದಕ್ಕೂ ಸಹ ಸಾಧ್ಯವಿಲ್ಲದೆ ಇರುವಂತಹ ಸಮಯದಲ್ಲಿಯೂ ಸಹ ಅದನ್ನು ದಾಟಿ ಆ ಒಂದು ಆಲದ ಮರವನ್ನು ಹತ್ತಿದನು. Even the normal people could not do it. This man already, climbed the tree. He was sitting there waiting for God to go in that way. ಈ ಒಂದು ವ್ಯಕ್ತಿಯನ್ನು ನೋಡಿರಿ, ಸಾಧಾರಣವಾಗಿರುವಂತಹ ಜನರು, ಚೆನ್ನಾಗಿರುವಂತಹ ಜನರೇ ಅದನ್ನು ಹತ್ತಿ ಕುಳಿತುಕೊಳ್ಳುವುದಕ್ಕೆ ಆಗದಿರುವಂತಹ ಸಮಯದಲ್ಲಿ ಈ ಒಂದು ವ್ಯಕ್ತಿ ಅನೇಕ ತಡೆಗಳಿದ್ದರೂ ಸಹ ದೇವರಿಗೋಸ್ಕರ ಆ ಒಂದು ಮಾರ್ಗದಲ್ಲಿ ದೇವರು ಬರುತ್ತಾರೆ ಎಂದು ತಿಳಿದುಕೊಂಡು ಆತನಿಗೋಸ್ಕರ ಕಾಯುತ್ತಿದ್ದಂತ ವ್ಯಕ್ತಿಯಾಗಿದ್ದನು. God knows his intention. ಆತನ ಬಯಕೆಯನ್ನು ದೇವರಿಗೆ ಚೆನ್ನಾಗಿ ಗೊತ್ತಿತ್ತು. If you have an intention, my dear friend, if you have a good intention of seeing God, God will stop at your place. ನಿನ್ನಲ್ಲಿ ಆ ಒಂದು ಬಯಕೆ ಇರುವುದಾದರೆ, ಒಳ್ಳೆತನಗಳು ಇರುವುದಾದರೆ, ಆ ಒಂದು ಆಲೋಚನೆಗಳು ಇರುವುದಾದರೆ, ನನ್ನ ಪ್ರೀತಿಯುಳ್ಳ ಸ್ನೇಹಿತರೆ, ದೇವರು ನಿನಗೋಸ್ಕರ ನಿಲ್ಲುವಂತವನಾಗಿರುತ್ತಾನೆ. God came through that route, stood below the tree and looked up. You see this
he looked up and said, Zacchaeus, just come down. I want to dine with you today in your house. ಅಲ್ಲಿ ಜಕಾಯನು ಆ ಒಂದು ಆಲದ ಮರದಲ್ಲಿ ಕುಳಿತಿರುವಂತ ಸಮಯದಲ್ಲಿ ಯೇಸು ಕ್ರಿಸ್ತನು ಆ ಒಂದು ಮಾರ್ಗದಲ್ಲಿ ಬರುವಂತ ಸಮಯದಲ್ಲಿ ಆ ಒಂದು ಮರದ ಕೆಳಗಡೆ ನಿಂತುಕೊಂಡು ಆತನು ಜಕಾಯನನ್ನು ನೋಡಿ, ಜಕಾರ್ಯನೇ ಈಗ ಇಳಿದು ಬಾ, ತಟ್ಟನೆ ಬೇಗ ಬಾ, ನಾನು ನಿನ್ನ ಮನೆಯಲ್ಲಿ ಉಳಿದುಕೊಳ್ಳಬೇಕೆಂದು ಯೇಸು ಕ್ರಿಸ್ತನು ಹೇಳಿದನು. And Bible says immediately he came down ವಾಕ್ಯವು ಬರೆಯಲ್ಪಟ್ಟಿದೆ, ಆತನು ತಕ್ಷಣವೇ ಇಳಿದು ಬಂದನು and took Jesus to his house. ತನ್ನ ಮನೆಗೆ ಯೇಸು ಕ್ರಿಸ್ತನನ್ನು ಕರೆದುಕೊಂಡು ಹೋದನು. And God said, salvation come into this house. ಆಗ ದೇವರು ಹೇಳಿದರು, ಈ ಒಂದು ಮನೆಗೆ ರಕ್ಷಣೆ ಉಂಟಾಗಿದೆ. And that man said, Lord, whatever if I had received anything illegally, I'll give it in multifold to them. ಆದ ನಂತರ ಆ ಒಂದು ವ್ಯಕ್ತಿ ಹೇಳುತ್ತಾನೆ, ದೇವರೇ, ನಾನು ಒಂದು ವೇಳೆ ಅನ್ಯಾಯವಾಗಿ ಯಾರಿಂದಾದರೂ ಕಸಿದುಕೊಂಡಿರುವುದಾದರೆ ನಾನು ಅದನ್ನು ಎರಡರಷ್ಟಾಗಿ ಹಿಂತಿರುಗಿ ಕೊಟ್ಟು ಬಿಡುತ್ತೇನೆ. Hallelujah. ಹಲ್ಲೆಲೂಯಾ, Hallelujah. ಹಲ್ಲೆಲೂಯಾ. Jesus did not ask him to confess. ಯೇಸು ಕ್ರಿಸ್ತನು ಮನಸ್ತಾಪ ಪಡು ಎಂದು ಎಂದಿಗೂ ಕೇಳಲಿಲ್ಲ. He did not ask Zacchaeus, you are such a bad man, you have collected taxes, you have collected money from the people, you have done illegal things, you confess your sin, then you will be saved. No. This man himself says, Lord, I confess, whatever if I have received anything illegally, I will give it back. What a change. Just imagine. ಅಲ್ಲಿ ಯೇಸು ಕ್ರಿಸ್ತನು ಎಂದಿಗೂ ಜಕಾಯನನ್ನು ನೋಡಿ, ನೀನು ತಪ್ಪಾಗಿ ಸಂಪಾದನೆಯನ್ನು ಮಾಡಿದ್ಯಾ, ಸುಂಕವನ್ನು ಬೇರೆಯವರಿಂದ ಸುಂಕವನ್ನು ವಸೂಲಿ ಮಾಡಿದ್ಯಾ, ಎಡರಷ್ಟಾಗಿ ಕಸಿದುಕೊಂಡಿದ್ಯಾ, ನೀನು ನಿನ್ನ ಪಾಪಕ್ಕೆ ನೀನು ಮನಸ್ತಾಪ ಪಟ್ಟು ಅರಿಕೆ ಮಾಡಿ ಬಿಡಬೇಕೆಂದು ಯೇಸು ಕ್ರಿಸ್ತನು ಎಂದಿಗೂ ಹೇಳಲಿಲ್ಲ. ಆದರೆ ಈ ಒಂದು ವ್ಯಕ್ತಿಯನ್ನು ನೋಡಿ, ತನ್ನನ್ನು ತಾನೇ ಅದಕ್ಕೆ ತಗ್ಗಿಸಿಕೊಂಡು ಮಾನಸಾರ ಹೊಂದಿ ಅದನ್ನು ತಪ್ಪೆಂದು ಆತನಿಗೆ ಅರಿಕೆ ಮಾಡಿ ದೇವರ ಬಳಿಯಲ್ಲಿ ಅರಿಕೆ ಮಾಡಿಬಿಟ್ಟು ತನ್ನ ಪಾಪವನ್ನು ಒಪ್ಪಿಸಿಕೊಡುತ್ತಾನೆ. Hallelujah. 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 A great change. Nobody told him that you have to change your heart. ಅಲ್ಲಿ ಒಂದು ದೊಡ್ಡ ಬದಲಾವಣೆ ಯಾರು ಸಹ ಜಕಾರ್ಯನಿಗೆ ಹೇಳಲಿಲ್ಲ, ನೀನು ನಿನ್ನ ಹೃದಯವನ್ನು ಬದಲಾಯಿಸಿಕೊಳ್ಳಬೇಕೆಂದು. The crowd did not do that. ಅಲ್ಲಿ ಇದ್ದಂತ ಜನಸಮೂಹವು ಇದನ್ನು ಮಾಡಲಿಲ್ಲ. But here is one person separated himself saying that I will not do any sinful activities. ಆದ್ರೆ ಈ ಒಂದು ವ್ಯಕ್ತಿಯನ್ನು ನೋಡಿ, ಜನ ಸಮೂಹದಿಂದ ವಿಂಗಡಿಸಿಕೊಂಡಿರುವಂತ ವ್ಯಕ್ತಿಯು ನೋಡಿರಿ, ಆತನು ಹೇಳುತ್ತಾನೆ, ನಾನು ಈ ರೀತಿಯಾದ ಪಾಪ ಕೃತ್ಯಗಳನ್ನು ಎಂದಿಗೂ ಮಾಡುವುದಿಲ್ಲ. I will stand in the righteous path. ನಾನು ಸರಿಯಾದ ಮಾರ್ಗದಲ್ಲಿ, ನೀತಿವಂತರ ಮಾರ್ಗದಲ್ಲಿ ನಿಂತುಕೊಳ್ಳುತ್ತೇನೆ. So that person only God looks at. ಈ ಒಂದು ವ್ಯಕ್ತಿಗಳನ್ನೇ ದೇವರು ಹುಡುಕುತ್ತಿದ್ದಾನೆ. As salvation came into his house, ಆತನ ಮನೆಗೆ ರಕ್ಷಣೆ ಉಂಟಾಯಿತು. will we stand and say, even though with all your limitation, can we say, yes, I am here to God to do his righteous things? ನಾವು ಸಹ ನಮ್ಮ ಜೀವನದಲ್ಲಿ ನಮಗೆ ಎಂಥ ಪರಿಸ್ಥಿತಿಗಳಿದ್ದರೂ, ಎಷ್ಟೇ ಒತ್ತಡಗಳಿದ್ದರೂ, ಕಷ್ಟಗಳಿದ್ದರೂ, ಎಂಥ ತಡೆಗಳಿದ್ದರೂ ಸಹ ನಾವು ದೇವರಿಗೆಂದು ನಿಂತುಕೊಂಡು, ಹೌದು ದೇವರಿಗೋಸ್ಕರ ನಾನು ಇದನ್ನು ಮಾಡುತ್ತಿದ್ದೇನೆ, ದೇವರಿಗೋಸ್ಕರ ನಾನು ನಿಂತುಕೊಳ್ಳುತ್ತೇನೆ ಎಂದು ಹೇಳುವುದಕ್ಕೆ ನಮ್ಮಿಂದ ಸಾಧ್ಯನಾ? Hallelujah. ಹಲ್ಲೆಲೂಯಾ, Hallelujah. Hallelujah. What a change he brought. ಎಂಥ ಒಂದು ಬದಲಾವಣೆಯನ್ನು ತೆಗೆದುಕೊಂಡು ಬಂದನು. Nobody would have thought that this Jesus will go into his house. ಯಾರೂ ಸಹ ಆಲೋಚಿಸಲೂ ಇಲ್ಲ ಯೇಸು ಕ್ರಿಸ್ತನು ಈ ಒಂದು ವ್ಯಕ್ತಿಯ ಮನೆಗೆ ಹೋಗುತ್ತಾರೆ ಎಂದು. Because he took a step forward, my dear friend. ಆತನು ಬೇಕಾಗಿರುವಂತ ಹೆಜ್ಜೆಯನ್ನು ಆತನು ಮುಂದಕ್ಕೆ ಇಟ್ಟನು. ಪ್ರೀತಿಯುಳ್ಳ ಸ್ನೇಹಿತರೆ, He did not bother about the crowd. ಜನ ಸಮೂಹವನ್ನು ಕುರಿತು ಆತನು ಚಿಂತಿಸಲೂ ಇಲ್ಲ. What people will think of him, he didn't bother. ಜನರು ಆತನನ್ನು ಕುರಿತು ಏನು ಆಲೋಚನೆ ಮಾಡುತ್ತಾರೆ ಅದನ್ನು ಸಹ ಆತನು ಯೋಚಿಸಲಿಲ್ಲ. He didn't think that he was a short man. ಆತನು ನಾನು ಗಿಡ್ಡನು ಎಂದು ಸಹ ಆತನು ತಿಳಿದುಕೊಳ್ಳಲಿಲ್ಲ. His only aim was to see God in his life. ಆತನ ಒಂದೇ ಗುರಿ ತನ್ನ ಜೀವನದಲ್ಲಿ ಯೇಸು ಕ್ರಿಸ್ತನನ್ನು ನೋಡಬೇಕೆಂಬ ಬಯಕೆ. Hallelujah. ಹಲ್ಲೆಲೂಯಾ. Hallelujah. The third person I just want to see quickly is Joseph. ಮೂರನೇ ವ್ಯಕ್ತಿ ಆತನು ಯೋಸೇಫನು. This man, this young man was a very charming, handsome man. ಈ ಒಂದು ಯವನಸ್ಥನ ನೋಡಬೇಕಾದ್ರೆ ಆತನು ಬಹಳ ಸೌಂದರ್ಯವನ್ನು ಹೊಂದಿದಂತ ವ್ಯಕ್ತಿಯಾಗಿದ್ದನು. Very attractive, good looking. ಆತನು ಬಹಳ ಸೌಂದರ್ಯನು, ಅದು ಮಾತ್ರವಲ್ಲ ಆಕರ್ಷಣೆಯನ್ನು ಸಹ ಮಾಡುವಂತವನಾಗಿದ್ದನು. He was loved by his father so much. ತನ್ನ ತಂದೆಯು ಆತನನ್ನು ಬಹಳವಾಗಿ ಪ್ರೀತಿ ಮಾಡುತ್ತಿದ್ದನು. But his brothers were against him. ಆದರೆ ತನ್ನ ಸ್ವಂತ ಸಹೋದರರೇ ಆತನಿಗೆ ವಿರೋಧವಾಗಿದ್ದರು. He had all good things one side, but the opposition was there. ಆತನ ಬಳಿಯಲ್ಲಿ ಒಂದು ಕಡೆ ಎಲ್ಲ ಒಳ್ಳೆತನಗಳಿತ್ತು, ಆದರೆ ಇನ್ನೊಂದು ಕಡೆಯಲ್ಲಿ ಆತನಿಗೆ ವಿರೋಧಿಗಳು ಸಹ ಇದ್ದರು. You see this, out of all brothers, this man
was not the first son to his father. ಈ ಇರುವಂತ ಎಲ್ಲ ಸಹೋದರರನ್ನು ನೋಡಿರಿ, ತನ್ನ ತಂದೆಗೆ ಯೋಸೇಫನು ಮೊದಲನೆಯ ಮಗನಾಗಿರಲಿಲ್ಲ. But God chose that person ಆದರೆ ದೇವರು ಆತನನ್ನೇ ಆರಿಸಿಕೊಂಡನು to save Israel. ಇಸ್ರಾಯೇಲ್ ಜನರನ್ನು ರಕ್ಷಿಸುವುದಕ್ಕೋಸ್ಕರ. He was very handsome. ಆತನು ಬಹಳ ಸುಂದರ ಇದ್ದಂತ ವ್ಯಕ್ತಿ. See, when you're so handsome or beautiful, we get attracted towards the world. ನೀವು ಸೌಂದರ್ಯವನ್ನು ಹೊಂದಿರುವಂತ ಸಮಯದಲ್ಲಿ, ಸುಂದರವಾಗಿ ಕಾಣಲ್ಪಡುವಂತ ಸಮಯದಲ್ಲಿ ನೀವು ಲೋಕಕ್ಕೆ ಆಕರ್ಷಣೆಯಾಗಿ ಕಾಣಲ್ಪಡುತ್ತೀರಾ. Because people say, no, you are beautiful. You are this handsome. You can act in movie. You can do this one. And people get attracted. So we also get attracted towards all the things which are not pleasing to God. ಈ ಲೋಕದಲ್ಲಿ ನೋಡುವಂತ ಸಮಯದಲ್ಲಿ ಆಕರ್ಷಣೆಯಾಗಿ ಇಲ್ಲವಾದರೆ ಸೌಂದರ್ಯವನ್ನು ಹೊಂದಿರುವಂತ ವ್ಯಕ್ತಿಗಳನ್ನು ನೋಡಬೇಕಾದ್ರೆ ಜನರು ಅವರನ್ನು ನೋಡಿ, ನೀವು ಬಹಳ ಸೌಂದರ್ಯವನ್ನು ಹೊಂದಿದ್ದೀರಾ, ನೀವು ಸಿನಿಮಾದಲ್ಲಿ ನೀವು ಆಕ್ಟಿಂಗ್ ಮಾಡಬಹುದು, ನೀವು ಅದನ್ನು ಮಾಡಬಹುದು, ಇದನ್ನು ಮಾಡಬಹುದು ಎಂದು ಆಕರ್ಷಿಸುವಂತವರಾಗಿ ಕಾಣಲ್ಪಡುತ್ತಾರೆ ಲೋಕದಲ್ಲಿ. Today, how many Christians get attracted towards various sinful activities because of their beauty, their handsome. ಈ ದಿನದಲ್ಲಿ ಕ್ರೈಸ್ತರು ಎನಿಸಿಕೊಳ್ಳುವಂತವರು ಈ ದಿನದಲ್ಲಿ ಲೋಕದಲ್ಲಿ ಕಾಣಲ್ಪಡುವಂತಹ ಕಾರ್ಯಗಳಿಗೆ, ಪಾಪದ ಕಾರ್ಯಗಳಿಗೆ ತಾವು ಸೌಂದರ್ಯವನ್ನು ಹೊಂದಿದ್ದಾರೆ ಎಂಬುದರಿಂದ ಅದಕ್ಕೆ ಎಷ್ಟು ಜನರು ಆಕರ್ಷಣೆ ಉಳ್ಳವರಾಗಿದ್ದಾರೆ. Earlier we seen Zacchaeus. He was not handsome. He had his own limitations. But here is a person who was blessed with all. He was very good looking, handsome, and girls fell for him. ಇಲ್ಲಿ ಜಕಾಯನನ್ನು ನೋಡಬೇಕಾದ್ರೆ ಆತನಲ್ಲಿ ಸೌಂದರ್ಯವಿರಲಿಲ್ಲ, ಅದು ಮಾತ್ರವಲ್ಲ ಆತನು ಗಿಡ್ಡನಾಗಿದ್ದನು, ಆತನಲ್ಲಿ ನೋಡುವುದಕ್ಕೂ ವಿಕಾರವಾಗಿ ಕಾಣಲ್ಪಟ್ಟನು. ಆದರೆ ಈ ಒಂದು ವ್ಯಕ್ತಿ ನೋಡಿರಿ, ಯೋಸೆಫನ್ನು ನೋಡಿರಿ, ಆತನು ಬಹಳ ಸೌಂದರ್ಯ ಉಳ್ಳವನಾಗಿದ್ದನು, ಅದು ಮಾತ್ರವಲ್ಲ ಆಕರ್ಷಣೆ ಉಳ್ಳವನಾಗಿದ್ದನು. ಇರುವಂತ ಎಲ್ಲ ಹೆಣ್ಣು ಮಕ್ಕಳನ್ನು ಆತನು ನೋಡಿ ಆಕರ್ಷಣೆಗೆ ಒಳಗಾಗುತ್ತಿದ್ದರು. Potiphar's wife got attracted towards him. ಪೋರ್ತಿಫರನ ಹೆಂಡತಿಯೂ ಸಹ ಆಕರ್ಷಣೆಗೆ ಒಳಗಾದರು. He was working there in the house and the owner of the house started loving him. ಅಲ್ಲಿ ಒಂದು ಮನೆಯಲ್ಲಿ ಕೆಲಸ ಮಾಡುತ್ತಿದ್ದನು. ಆ ಒಂದು ಮನೆಯಲ್ಲಿ ಇರುವಂತ ಯಜಮಾನಿಯು ಆತನನ್ನು ಪ್ರೀತಿಸುವುದಕ್ಕೆ ಪ್ರಾರಂಭಿಸಿದಳು. You see this young man, very attractive, and his owner himself, owner herself is now attracted, and opportunities, and he can really enjoy his life and have a jolly well life. ಇಲ್ಲಿ ನೋಡಿರಿ, ಅಲ್ಲಿ ಆತನು ಕೆಲಸ ಮಾಡುವಂತ ಜಾಗದಲ್ಲಿ ಆ ಒಂದು ಯಜಮಾನಿಯು ಆತನ ಮೇಲೆ ಕಣ್ಣನ್ನು ಇಟ್ಟು ಆಕರ್ಷಣೆಗೆ ಒಳಗಾಗಿ, ಅದು ಮಾತ್ರವಲ್ಲ ಆತನಿಗೂ ಸಹ ಆ ಒಂದು ಸಮಯವು ಸಿಕ್ಕಿತು. ಅದನ್ನು ಬೇಕೆಂದು ಆತನು ಬಯಸುತ್ತಿರುವುದಾದರೆ ಅದನ್ನು ತೆಗೆದುಕೊಂಡು ತಾನು ಅದರಿಂದ ಆನಂದದಿಂದ ಉಲ್ಲಾಸದಿಂದ ಇರಬಹುದಿತ್ತು. Today, the young boys and girls, they go after the worldly pleasure. ಆದ್ರೆ ಈ ದಿನದಲ್ಲಿ ಯೌವನಸ್ಥರು, ಹುಡುಗರು ಲೋಕದಲ್ಲಿ ಕಾಣಲ್ಪಡುವಂತ ಆಕರ್ಷಣೆಗಳಿಗೆ, ಲೋಕದಲ್ಲಿ ಕಾಣಲ್ಪಡುವಂತ ಎಲ್ಲ ಆಕರ್ಷಣೆಗಳಿಗೆ ಒಳಗಾಗುತ್ತಿದ್ದಾರೆ. What their friends do, they want to do it. ತನ್ನ ಸ್ನೇಹಿತರು ಏನನ್ನು ಮಾಡುತ್ತಾರೋ ಅವರು ಸಹ ಮಾಡಬೇಕು. What the society does, they want to do it. ಇಲ್ಲಿ ಇರುವಂತ ಜನಸಮೂಹವು ಏನನ್ನು ಮಾಡುತ್ತದೋ ಅವರು ಮಾಡಬೇಕು. They go with the friends for a drinking, for various other sinful activities. ತಮ್ಮ ಸ್ನೇಹಿತರೊಟ್ಟಿಗೆ ಕುಡಿಯುವುದಕ್ಕೆ, ಅದು ಮಾತ್ರ ಅನೇಕ ಪಾಪದ ಕೃತ್ಯಗಳಿಗೆ ಒಳಗಾಗುವುದಕ್ಕೆ ಹೋಗುತ್ತಾರೆ. When they'll get attracted towards the opposite sex. ಅದು ಮಾತ್ರವಲ್ಲ, ಅವರು ಹುಡುಗನಾಗಿರುವುದಾದರೆ ಹುಡುಗಿಯನ್ನು ನೋಡಿ ಆಕರ್ಷಣೆ ಪಡುತ್ತಾರೆ, ಹುಡುಗಿ ಆಗಿರುವುದಾದರೆ ಹುಡುಗನನ್ನು ನೋಡಿ ಆಕರ್ಷಣೆಗೆ ಒಳಗಾಗುತ್ತಾರೆ. And they say, no, these are all normal in this society. No, it's all common. What is wrong? Why should not we do it? ಅವರು ಹೇಳುವಂತ ಕಾರ್ಯಗಳು, ಉದಾಹರಣೆಗಳು ನೋಡಬೇಕಾದ್ರೆ ಇದೆಲ್ಲವೂ ಸರಿ, ಲೋಕದಲ್ಲಿ ಎಲ್ಲರೂ ಮಾಡುತ್ತಿದ್ದಾರೆ, ಇದರಲ್ಲಿ ಏನು ತಪ್ಪು ಎಂದು ಅವರು ಮಾಡ್ತಿರುವುದೇ ಸರಿ ಎಂದು ಹೇಳುವುದಕ್ಕೆ ಪ್ರಾರಂಭಿಸುತ್ತಾರೆ. Oh, it's right to enjoy at this age. ಈ ಒಂದು ಸಮಯವು ಈ ಇರುವಂತ ಪ್ರಾಯದಲ್ಲಿ ಅದನ್ನು ಅನುಭವಿಸುವುದಕ್ಕೆ ನನ್ನಲ್ಲಿ ಶಕ್ತಿ ಉಂಟು ಎಂದು ಹೇಳುತ್ತಾರೆ. How many young ones fall to the drugs and drinks and girls? ಎಷ್ಟು ಜನ ಯೌವನಸ್ಥರು ಪಾಪದ ಕೃತ್ಯಗಳಿಗೆ, ಶಾಪಗಳಿಗೆ, ಅದು ಮಾತ್ರ ಡ್ರಗ್ಸ್ಗಳಿಗೆ, ಅದು ಮಾತ್ರವಲ್ಲ ಕುಡಿಕತನಕ್ಕೆ, ಅದು ಮಾತ್ರ ವ್ಯಭಿಚಾರಕ್ಕೆ ಎಷ್ಟು ಜನರು ಒಳಗಾಗಿದ್ದಾರೆ. But here is a person who separated himself. ಆದ್ರೆ ಇಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ, ಇದರಿಂದ ಆತನು ವಿಂಗಡಿಸಿಕೊಂಡನು. He had all the good
attractive qualities what the world looks at. He had everything. Physically he had, and he had an opportunity to do that. ಈ ಒಂದು ವ್ಯಕ್ತಿಯ ಜೀವನದಲ್ಲಿ ನೋಡಬೇಕಾದ್ರೆ ಲೋಕವು ಯಾವುದಕ್ಕೆ ಆಕರ್ಷಣೆಗೆ ಒಳಗಾಗುತ್ತದೋ ಅದು ಎಲ್ಲವೂ ಆತನು ಶಾರೀರಿಕ ರೀತಿಯಲ್ಲಿ ಎಲ್ಲವನ್ನೂ ಹೊಂದಿಕೊಂಡಿದ್ದನು. ಆತನಿಗೆ ಬೇಕು ಎಂದು ಹೇಳುವುದಾದರೆ ಆತನಿಗೆ ಎಲ್ಲವೂ ಸಿಕ್ಕುತ್ತಿತ್ತು. But when Potiphar's wife approached him, he said, "How can I do these sinful activities against my God?" ಆದರೆ ಪೋರ್ತಿಬರನ ಹೆಂಡತಿಯು ಆತನನ್ನು ಬಂದು ಸಂಧಿಸುವಂತ ಸಮಯದಲ್ಲಿ ಆತನು ಹೇಳುತ್ತಾನೆ, ನನ್ನ ದೇವರಿಗೆ ವಿರೋಧವಾಗಿ ಯಾವ ರೀತಿಯಾಗಿ ಪಾಪ ಮಾಡೋದಕ್ಕೆ ಸಾಧ್ಯ? Hello. Do you separate yourself from the normal crowd? ಜನ ಸಮೂಹದಿಂದ ನಿಮ್ಮನ್ನು ನೀವೇ ವಿಂಗಡಿಸಿಕೊಳ್ಳುತ್ತಿದ್ದೀರಾ? He separated himself. ಆತನು ತನ್ನನ್ನು ತಾನೇ ವಿಂಗಡಿಸಿಕೊಂಡನು. He did not want to do what others do. ಬೇರೆಯವರು ಮಾಡುವ ರೀತಿಯಲ್ಲಿ ಅದನ್ನು ಮಾಡುವುದಕ್ಕೆ ಆತನು ಇಷ್ಟಪಡಲಿಲ್ಲ. When the whole world was doing something which is against God's plan, this man he said, "I cannot go against God's plan." ದೇವರ ಆಲೋಚನೆಗೆ ವಿರೋಧವಾಗಿ ಸಂಪೂರ್ಣವಾಗಿರುವಂತಹ ಲೋಕವು ವಿರೋಧವಾಗಿ ಕೆಲಸ ಮಾಡುತ್ತಿದೆ. ಆದರೆ ಈ ಒಂದು ವ್ಯಕ್ತಿಯನ್ನು ನೋಡಿರಿ, ದೇವರು ಇಟ್ಟಿರುವಂತಹ ಉದ್ದೇಶಕ್ಕೆ ವಿರೋಧವಾಗಿ ನಾನು ಹೋಗುವುದಿಲ್ಲ ಎಂದು ಅದನ್ನು ಹೇಳುತ್ತಾನೆ. I will not go away from this righteous path. ನೀತಿತನವನ್ನು ಬಿಟ್ಟು ನಾನು ಹೋಗುವುದಿಲ್ಲ. I will not enter into the sinful activities. ತಪ್ಪಾದ ಕಾರ್ಯಗಳಿಗೆ, ಪಾಪದ ಕಾರ್ಯಗಳಿಗೆ ನನ್ನನ್ನು ನಾನು ಒಪ್ಪಿಸಿಕೊಡುವುದಿಲ್ಲ. Hello. What is the wage he got for that? Yes, he took a stand that he will not do all these things. But unfortunately, he was put into jail, blamed for no fault of his. ಆದರೆ ಅದರ ನಿಮಿತ್ತವಾಗಿ ಆತನಿಗೆ ಬಂದಂತ ಪ್ರತಿಫಲವು ಏನು? ಆತನು ಈ ರೀತಿಯಾಗಿ ನಾನು ನೀತಿವಂತಿಕೆಯನ್ನು ಬಿಟ್ಟು ನಾನು ಅಗಲುವುದಿಲ್ಲ ಎಂದು ಹೇಳುವುದರಿಂದ ಅದಕ್ಕೆ ಬಂದಂತ ಪ್ರತಿಫಲವು ಆತನನ್ನು ಸೆರೆಮನೆಗೆ ಹಾಕಿದರು. When we take a stand for the righteous things, sometimes don't expect a great good things will come to you. You may get punishment. ನೀವು ನೀತಿವಂತಿಕೆಯನ್ನು ಅನುಸರಿಸಿ ನಡೆದುಕೊಂಡು ಹೋಗುತ್ತೇನೆ ಎಂದು ನಿಮ್ಮನ್ನು ನೀವೇ ಒಪ್ಪಿಸಿಕೊಡುವಂತ ಸಮಯದಲ್ಲಿ ಅದರ ನಿಮಿತ್ತವಾಗಿ ಒಳ್ಳೆತನಗಳು, ಅದು ಮಾತ್ರ ಸಮೃದ್ಧಿತನಗಳೇ ಬರುತ್ತದೆ ಎಂದು ತಿಳಿದುಕೊಳ್ಳಬೇಡಿರಿ. ಯಾಕೆಂದ್ರೆ ಕೆಲವು ಬಾರಿ ಅದರ ನಿಮಿತ್ತವಾಗಿ ಶಿಕ್ಷೆಗಳು ಸಹ ಬರುತ್ತದೆ. Here Joseph underwent all pain and suffering because you took a stand not to follow any sinful activities. ಈ ಯೋಸೇಫನು ತಾನು ನೀತಿವಂತಿಕೆಯನ್ನು ಅನುಸರಿಸಿಕೊಂಡು ಹೋಗುತ್ತೇನೆ ಎಂದು ನಿಶ್ಚಯಿಸಿಕೊಂಡಿದ್ದರಿಂದ ಅದರ ನಿಮಿತ್ತವಾಗಿ ನೋವುಗಳು, ಅದು ಮಾತ್ರವಲ್ಲ ಅದರ ನಿಮಿತ್ತವಾಗಿ ಅನೇಕ ಬಾಧೆಗಳಿಗೆ ಆತನು ಒಳಪಟ್ಟನು. But still he stood by it. ಆದರೆ ಆತನು ಒಳ್ಳೆತನಕ್ಕೆ ನಿಂತುಕೊಂಡನು. He stood by the truth. ಆತ ನಿಜಸ್ಥಿಕೆಗೆ ನಿಂತುಕೊಂಡನು. What is correct, he stood by it. ಯಾವುದು ಸರಿ ಅದಕ್ಕೋಸ್ಕರ ನಿಂತುಕೊಂಡನು. He did not wave his mind this side and that side. ಆತ ತನ್ನ ಮನಸ್ಸನ್ನು ಅಲ್ಲಿಗೆ ಈ ಕಡೆಗೆ ಆ ಕಡೆಗೆ ತಿರುಗಿಸಿಕೊಳ್ಳಲಿಲ್ಲ. He knew that his God will always lead him in the right path. ಆತನಿಗೆ ಚೆನ್ನಾಗಿ ಗೊತ್ತಿತ್ತು ತಾನು ಆರಾಧಿಸುವಂತ ದೇವರು ಆತನನ್ನು ಯಾವಾಗಲೂ ಒಳ್ಳೆಯ ಮಾರ್ಗಕ್ಕೆ ನಡೆಸಿಕೊಂಡು ಹೋಗುವಂತವನು ಎಂದು. From his young age he was suffering. ಆತನು ಚಿಕ್ಕ ವಯಸ್ಸಿನಿಂದ ಆತನು ಬಹಳ ಕಷ್ಟಪಡುತ್ತಲೇ ಇದ್ದಾನೆ. But still he did not leave this righteous path. ಆತನು ಎಂದಿಗೂ ನೀತಿಯ ಮಾರ್ಗವನ್ನು ಎಂದೂ ತ್ಯಜಿಸಲಿಲ್ಲ. Many people say, so long, somehow I struggled to do good things, but no, I could not do it, so I have to follow whatever these people say. ಅನೇಕ ಜನರು ಹೇಳುತ್ತಾರೆ, ನಾನು ಬಹಳ ಕಷ್ಟಪಟ್ಟು ನಾನು ಒಳ್ಳೆತನದಲ್ಲೇ ನಾನು ಜೀವನ ನಡೆಸಬೇಕೆಂದು ಅನೇಕ ಪ್ರಯಾಸ ಪಟ್ಟರೂ ಸಹ ನನ್ನಿಂದ ಆಗಲಿಲ್ಲ. ಈ ಒಂದು ವ್ಯಕ್ತಿಗಳು ಏನನ್ನು ಹೇಳುತ್ತಿದ್ದಾರೋ ಅದನ್ನೇ ನಾನು ಅನುಸರಿಸಿಕೊಂಡು ಹೋಗುತ್ತಿದ್ದೇನೆ ಎಂದು ಅಲ್ಲಿ ಹೇಳುತ್ತಾರೆ. Many people now say, no, I could not do it because I have to see what to do. I am working in this company. Whatever he says, only I have to do it. Or what my husband, what my wife says, what my children say, what my business brings. I have to do all these things because no other go. I cannot go in the righteous path. I have to go with the crowd. ಅನೇಕ ಜನರು ಹೇಳುತ್ತಾರೆ, ನಾನು ಕೆಲಸ ಮಾಡುವಂತ ಸ್ಥಳದಲ್ಲಿ ಇದನ್ನು ಮಾಡು ಎಂದು ಹೇಳುತ್ತಾರೆ. ಅದು ಮಾತ್ರ ನನ್ನ ಹೆಂಡತಿಯು ಇದನ್ನು ಮಾಡು ಎಂದು ಹೇಳುತ್ತಾಳೆ, ನನ್ನ ಗಂಡನು ಇದನ್ನು ಮಾಡು ಎಂದು ಹೇಳುತ್ತಾನೆ. ಅದು ಮಾತ್ರ ನನ್ನ ಸ್ನೇಹಿತರು, ನನ್ನ ಒಡ ಹುಟ್ಟಿದವರು, ನನ್ನ ಸಂಬಂಧಿಕರು ಇದನ್ನು ಮಾಡು ಎಂದು ಹೇಳುತ್ತಾರೆ. ಅದರ ನಿಮಿತ್ತವಾಗಿ ನಾನು ಮಾಡುತ್ತಲೇ ಇದ್ದೇನೆ. ನನ್ನಿಂದ ಈ ಒಂದು ನೀತಿವಂತಿಕೆಯ ಮಾರ್ಗದಲ್ಲಿ ಹೋಗುವುದಕ್ಕೆ ಆಗುತ್ತಿಲ್ಲ ಎಂದು ಅಲ್ಲಿ ಉದಾಹರಣೆಗಳನ್ನು ಹೇಳುವುದಕ್ಕೆ ಪ್ರಾರಂಭಿಸುತ್ತಾರೆ. No motivation is coming just because you follow the righteous path. No motivation. ಅದಕ್ಕೆ ಬೇಕಾಗಿರುವಂತ ಒಂದು ಹುಮ್ಮಸ್ಸು ಸಹ ಬರುವುದಿಲ್ಲ ನೀತಿವಂತಿಕೆಯನ್ನು ಅನುಸರಿಸಿಕೊಂಡು ಹೋಗಬೇಕೆಂದು. But instead of here we find Joseph was removed from his family, seduced and put into jail which for the fault which he has not done. He was falsely accused
was chained. He lived a miserable life, but still he kept his righteousness. ಇಲ್ಲಿ ಯೋಸೇಫನನ್ನು ನೋಡಿರಿ, ಆತನನ್ನು ಸೆರೆಮನೆಗೆ ಹಾಕಿದರು. ಅದು ಮಾತ್ರವಲ್ಲ, ಕುಟುಂಬದಿಂದ ವಿಂಗಡಿಸಿದರು, ಬೇರ್ಪಡಿಸಿದರು. ಮಾಡದೇ ಇರುವಂತಹ ತಪ್ಪುಗಳಿಗೆ ಆತನಿಗೆ ತಪ್ಪನ್ನು ಹೊರಿಸಿ ಸೆರೆಮನೆಗೆ ಹಾಕಿದರು. ಅದು ಮಾತ್ರವಲ್ಲ, ತನ್ನ ಕುಟುಂಬದಿಂದಲೇ ಆತನನ್ನು ಬೇರ್ಪಡಿಸಿದರು. ಆದರೆ ಯೋಸೇಫನು ತಾನು ನೀತಿವಂತಿಕೆಯನ್ನು ಎಂದಿಗೂ ಬಿಡಲಿಲ್ಲ. Hallelujah. 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 But God was, Bible says God was with Joseph. ಆದರೆ ಸತ್ಯದ ವಾಕ್ಯವು ಹೇಳುತ್ತದೆ, ಯೋಸೇಫನ ಸಂಗಡ ದೇವರು ಯಾವಾಗಲೂ ಇದ್ದನು. You may feel that you are away from the crowd, you are alone from the crowd, but God was with Joseph. ನೀವು ಒಂದು ಬಾರಿ ತಿಳಿದುಕೊಳ್ಳಬಹುದು, ಗುಂಪಿನಿಂದ ನೀವು ಹೊರಗಡೆ ಇರಬಹುದು, ನೀವು ಒಬ್ಬಂಟಿಗರಾಗಿ ಇರಬಹುದು ಎಂದು. ಆದರೆ ಒಂದನ್ನು ತಿಳಿದುಕೊಳ್ಳಿರಿ, ಯೋಸೇಫನ ಸಂಗಡ ದೇವರು ಯಾವಾಗಲೂ ಇದ್ದನು. When the crowd is that side, you are with Jesus, you are with God, you are not alone. ಅಲ್ಲಿ ಗುಂಪು ಆ ಕಡೆ ಇರುವಂತ ಸಮಯದಲ್ಲಿ ನೀವು ಒಬ್ಬರೇ ಇರಬೇಕಾದ್ರೆ ನೀವು ಒಬ್ಬಂಟಿಗರಾಗಿ ಇರುವುದಿಲ್ಲ. ನೀವು ಯೇಸು ಕ್ರಿಸ್ತನ ಸಂಗಡ ಆತನ ಮಾರ್ಗದಲ್ಲೇ ನಡೆದುಕೊಂಡು ಹೋಗುತ್ತಿದ್ದೀರಾ. It's better to be alone with God than with the crowd, my dear friend. ಜನ ಸಮೂಹದಲ್ಲಿ ಕಾಣಿಸುವುದಕ್ಕಿಂತ ದೇವರೊಟ್ಟಿಗೆ ಒಬ್ಬಂಟಿಗರಾಗಿ ಇರುವಂತದ್ದೇ ಉತ್ತಮವಾಗಿದೆ. That Joseph, God used him to give this salvation, to save the Israel community. ಇದೇ ಯೋಸೇಫನನ್ನು ದೇವರು ಉಪಯೋಗಿಸಿಕೊಂಡು ಇಸ್ರಾಯೇಲ್ ಸಮೂಹವನ್ನು, ಜನಾಂಗವನ್ನು ರಕ್ಷಿಸುವುದಕ್ಕೋಸ್ಕರ ಜನರು ಈತನನ್ನು ಉಪಯೋಗಿಸಿದರು. David was a single man who stood out in the army when they were fighting the Goliath. ಅಲ್ಲಿ ಗೋಲ್ಯಾತನಿಗೆ ವಿರೋಧವಾಗಿ ಇಸ್ರಾಯೇಲ್ ಜನರು ಯುದ್ಧ ಮಾಡುವಂತ ಸಮಯದಲ್ಲಿ ದಾವೀದನು ಒಬ್ಬಂಟಿಗನಾಗಿ ನಿಂತುಕೊಂಡನು. He was not an army man. ಆತನು ಸೈನ್ಯದಲ್ಲಿ ಇರುವಂತ ವ್ಯಕ್ತಿಯಲ್ಲ. He was not as tall as his brothers. ಇಲ್ಲವಾದರೆ ತನ್ನ ಸಹೋದರರ ರೀತಿಯಲ್ಲಿ ಆತನು ಉದ್ದದಲ್ಲಿ ಇರಲಿಲ್ಲ. Because he was not selected for an army. Just imagine, all his brothers were in army. David was a shepherd boy. ಇಲ್ಲಿ ಆಲೋಚನೆ ಮಾಡಿ ನೋಡಿರಿ, ದಾವಿದನ ಸಹೋದರರೆಲ್ಲರೂ ಆ ಒಂದು ಇಸ್ರಾಯೇಲ್ ಜನರ ಆ ಒಂದು ಸೈನ್ಯದಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಆದರೆ ದಾವಿದನನ್ನು ಸೇನೆಗೆ ಎಂದಿಗೂ ತೆಗೆದುಕೊಳ್ಳಲಿಲ್ಲ. ಆದರೆ ಈತನು ಕುರಿ ಕಾಯುವಂತ ಕುರುಬನಾಗಿದ್ದನು. He had his own limitation. ಆತನಿಗೆ ತನ್ನ ತಡೆಗಳು ಗೊತ್ತಿತ್ತು. He was not selected for army. ಆ ಒಂದು ಸೈನ್ಯಕ್ಕೆ ಆತನನ್ನು ಆರಿಸಿಕೊಳ್ಳಲಿಲ್ಲ. But this man stood out of that crowd. The whole army, the selected, trained army, was not willing to fight Goliath. This unarmed, untrained person went alone to fight Goliath. ಇಲ್ಲಿ ನೋಡಿರಿ, ಜನರನ್ನು ಆರಿಸಿಕೊಂಡು ಅವರಿಗೆ ತರಬೇತಿಯನ್ನು ಕೊಟ್ಟು ಸೇನೆಯಲ್ಲಿ ಅವರನ್ನು ಸೇರಿಸಿಕೊಂಡಿರುವಂತಹ ಜನರೇ ಗೋಲ್ಯಾತನಿಗೆ ವಿರೋಧವಾಗಿ ಯುದ್ಧ ಮಾಡುವುದಕ್ಕೆ ಹೋಗುತ್ತಿಲ್ಲ. ಆದರೆ ಈ ಒಂದು ಹುಡುಗನನ್ನು ನೋಡಿರಿ, ಏನು ತರಬೇತಿ ಇಲ್ಲ, ಅದು ಮಾತ್ರವಲ್ಲ ಸೇನೆಯಲ್ಲಿಯೂ ಸಹ ಇರಲಿಲ್ಲ. ಆ ರೀತಿಯಾದ ಹುಡುಗನು ಆ ಒಂದು ಗೋಲ್ಯಾತನಿಗೆ ವಿರೋಧವಾಗಿ ಹೋಗಿ ಯುದ್ಧ ಮಾಡುವುದಕ್ಕೆ ನಿಂತುಕೊಂಡನು. Single handedly he took such a risk. ಆತನು ನೋಡಿರಿ ಯಾವ ರೀತಿಯಾದ ಆ ಒಂದು ಪರಿಸ್ಥಿತಿಯಲ್ಲಿ ಇದ್ದಾನೆ ಎಂದು. ತಾನು ಒಬ್ಬನೇ ಹೋಗಿ ಗೋಲ್ಯಾತನನ್ನು ಅಲ್ಲಿ ಕೊಲ್ಲಬೇಕೆಂಬ ಒಂದು ಪರಿಸ್ಥಿತಿಯಲ್ಲಿ ತನ್ನನ್ನು ತಾನೇ ಆರಿಸಿಕೊಂಡನು. If you want to be a leader, my dear friend, I always tell you have to take risk. ಒಂದು ವೇಳೆ ನೀನು ಯಜಮಾನನಾಗಿ ನಾಯಕತ್ವವನ್ನು ವಹಿಸಿಕೊಳ್ಳಬೇಕೆಂದು ನೀನು ತಿಳಿದುಕೊಳ್ಳುವುದಾದರೆ ಪ್ರೀತಿಯುಳ್ಳ ಸ್ನೇಹಿತರೆ, ನೀನು ಅದಕ್ಕೆ ಬರುವಂತ ಎಲ್ಲಾ ಪರಿಸ್ಥಿತಿಗಳನ್ನು ಎದುರಿಸುವುದಕ್ಕೆ ನೀನು ಸಿದ್ಧನಾಗಬೇಕು. Don't expect the army to face your enemy. It is you have to face the enemy. ನಿನ್ನಲ್ಲಿ ಇರುವಂತ ಸೇನೆಯು ಹೋಗಿ ನಿನಗೆ ವಿರೋಧಿ ಬರುವಂತ ಶತ್ರುಗಳನ್ನು ಎದುರಿಸಬೇಕೆಂದು ನೀನು ತಿಳಿದುಕೊಳ್ಳಬೇಡ. ನೀನು ಮೊಟ್ಟ ಮೊದಲನೇದಾಗಿ ಹೋಗಿ ಆ ಒಂದು ಎದುರಿಗಳನ್ನು ನೀನು ಎದುರಿಸಬೇಕು. David was willing to face his enemy. ದಾವೀದನು ತನಗೆ ವಿರೋಧವಾಗಿ ಬರುವಂತ ಶತ್ರುವನ್ನು ಎದುರಿಸುವುದಕ್ಕೆ ತನ್ನನ್ನು ತಾನೇ ಸಿದ್ಧ ಮಾಡಿಕೊಂಡಿದ್ದನು. When the whole crowd was going behind, this man moved forward. ಜನ ಸಮೂಹವು ಹಿಂದಕ್ಕೆ ಹೋಗುವಂತ ಸಮಯದಲ್ಲಿ ಈ ಒಂದು ವ್ಯಕ್ತಿ ಮಾತ್ರ ಮುಂದಕ್ಕೆ ಹೋಗುವುದಕ್ಕೆ ಪ್ರಾರಂಭಿಸಿದನು. He had his own limitation. He was a small boy. He was a short man, and he didn't have any equipment. He didn't have any military training. ಆತನಲ್ಲಿ ಯುದ್ಧ ವಸ್ತ್ರಗಳು ಇರಲಿಲ್ಲ. ಅದು ಮಾತ್ರವಲ್ಲ, ಸೇನೆಗೆ ಬೇಕಾಗಿರುವಂತಹ ತರಬೇತಿಯೂ ಇಲ್ಲ. ಅದು ಮಾತ್ರವಲ್ಲ, ಆತನು ಚಿಕ್ಕ ಹುಡುಗನಾಗಿದ್ದನು. ಅನೇಕ ತಡೆಗಳು ಆತನಲ್ಲಿ ಇತ್ತು. ಆದರೂ ಸಹ ಮುಂದಕ್ಕೆ ಹೋದನು. He had the courage to step forward. ಆತನಲ್ಲಿ ಆ ಒಂದು ಧೈರ್ಯವೂ ಇತ್ತು ಮುಂದಕ್ಕೆ ಹೋಗಿ ನಿಂತುಕೊಳ್ಳುವಂತೆ. He used the word, I am coming in the name of the God of Israel. ಆತನು ಹೇಳುತ್ತಾನೆ, ನಾನು ಇಸ್ರಾಯೇಲ್ ದೇವರ ಹೆಸರಿನಲ್ಲಿ ನಾನು ಬರುತ್ತಿದ್ದೇನೆ. Hallelujah. Hallelujah. Hallelujah.
Do you have the courage to step out ನಿಮ್ಮಲ್ಲಿ ಆ ಒಂದು ಧೈರ್ಯ ಉಂಟಾ ನೀವು ನಿಂತುಕೊಳ್ಳುವುದಕ್ಕೋಸ್ಕರ, to fight the enemy? ಬರುವಂತ ಶತ್ರುವನ್ನು ಎದುರಿಸುವುದಕ್ಕೋಸ್ಕರ? One man stood out to say to the king, saying that what you are doing is wrong. ಒಬ್ಬ ವ್ಯಕ್ತಿ ನಿಂತುಕೊಂಡು ಅರಸನಿಗೆ ಹೇಳುತ್ತಾನೆ, ನೀನು ಮಾಡ್ತಿರುವುದು ತಪ್ಪು ಎಂದು. The whole priest, here a king, Uzziah comes and goes to the temple to burn the incense. Everybody were keeping quiet because a man, a powerful man, the king, he was there. So we have to accept whatever the king does, we have to accept it. ಅಲ್ಲಿ ಉಜ್ಜಿಯ ಆ ಒಂದು ಅರಸನು ಬರುವಂತ ಸಮಯದಲ್ಲಿ ಅಲ್ಲಿ ಇರುವಂತ ಎಲ್ಲ ಯಾಜಕರು ಅಲ್ಲಿ ಹೋಗಿ ಆತನು ಧೂಪವನ್ನು ಸಮರ್ಪಿಸುತ್ತೇನೆ ಎಂದು ಹೇಳುವಂತ ಸಮಯದಲ್ಲಿ ಇದಂತ ಎಲ್ಲಾ ಯಾಜಕರು ಸುಮ್ಮನೆ ಇದ್ದು ಅರಸನು ಹೇಳುತ್ತಿದ್ದಾನೆ ಎಂದು ಮೌನವಾಗಿ ನಿಂತುಕೊಂಡಿದ್ದರು. Just imagine, a powerful man comes, he said, I will do this. Everybody keep quiet. Yes, whatever, because he's a king. Whatever he does, we have to keep quiet. ಒಬ್ಬ ಬಲಶಾಲಿ ಆಗಿರುವಂತ ವ್ಯಕ್ತಿ ಒಂದು ವೇಳೆ ಬಂದು ಜನ ಸಮೂಹದಲ್ಲಿ ಹೇಳಬೇಕಾದ್ರೆ ನಾನು ಇದನ್ನು ಮಾಡುತ್ತೇನೆ ಎಂದು ಹೇಳುವಂತ ಸಮಯದಲ್ಲಿ ಎಲ್ಲಾ ಜನರು ಸುಮ್ಮನೆ ಇರಬೇಕು, ಯಾಕಂದರೆ ಆತನು ಅರಸನಾಗಿದ್ದನು. Nobody had the guts to say what you are doing is wrong. ಯಾರಲ್ಲೂ ಸಹ ಆ ಒಂದು ಧೈರ್ಯವೂ ಇರಲಿಲ್ಲ, ನೀನು ಮಾಡ್ತಿರುವುದು ತಪ್ಪು ಎಂದು ಹೇಳುವುದಕ್ಕೋಸ್ಕರ. The whole priest group, all the people, everybody knew what king was doing was wrong. ಅಲ್ಲಿ ಇದ್ದಂತ ಜನರು, ಅದು ಮಾತ್ರವಲ್ಲ ಎಲ್ಲಾ ಯಾಜಕರಿಗೂ ಚೆನ್ನಾಗಿ ಗೊತ್ತಿತ್ತು ಆ ಒಂದು ಅರಸನು ಮಾಡುತ್ತಿರುವಂತದ್ದು ತಪ್ಪು ಎಂದು. He cannot enter into the temple to burn the incense. It was meant for the priest to do that. ಆತನು ಎಂದಿಗೂ ದೇವಾಲಯದೊಳಗಡೆ ಹೋಗಿ ದೇವರಿಗೆ ಎಂದು ಧೂಪವನ್ನು ಹಚ್ಚಿಸುವುದಕ್ಕೆ ಆತನಲ್ಲಿ ಆ ಒಂದು ಸಾಮರ್ಥ್ಯವೂ ಇರಲಿಲ್ಲ, ಯಾಕೆಂದ್ರೆ ಆ ಒಂದು ಕೆಲಸವು ಯಾಜಕರಿಗೆ ಮಾತ್ರ ದೇವರು ನೇಮಿಸಿದನು. But one man had the guts to come forward. One priest, Azariah, told the king, hello king, stop. You cannot enter, do this. You are wrong. You are not supposed to do it. ಈ ಒಂದು ಎಲ್ಲಾ ಜನರ ಸಮೂಹದಲ್ಲಿ ಎಲ್ಲ ಯಾಜಕರ ಮಧ್ಯದಲ್ಲಿ ಒಬ್ಬ ಯಾಜಕನಲ್ಲಿ ಆ ಒಂದು ಧೈರ್ಯವೂ ಇತ್ತು. ಆತನ ಹೆಸರು ಅಜರ್ಯ. ಆತನು ಮುಂದಕ್ಕೆ ಬಂದು ಹೇಳ್ತಾನೆ, ಅರಸನೇ ನಿಂತುಕೋ, ನಿನ್ನಿಂದ ಇದನ್ನು ಮಾಡೋದಕ್ಕೆ ಆಗುವುದಿಲ್ಲ, ನಿನಗೆ ಇದಕ್ಕೆ ಅಧಿಕಾರವಿಲ್ಲ. Can you able to tell? ನಿಮ್ಮಿಂದ ಹೇಳುವುದಕ್ಕೆ ಆಗುತ್ತದಾ? A powerful people saying that what they are doing is wrong. ಒಂದು ವೇಳೆ ಬಲಶಾಲಿಗಳು ಇರುವಂತ ಸಮಯದಲ್ಲಿ ಅವರು ಮಾಡ್ತಿರುವುದು ತಪ್ಪು ಎಂದು ಹೇಳುವುದಕ್ಕೆ ಆಗುತ್ತದಾ? When everybody keeping quiet, ಎಲ್ಲರೂ ಸುಮ್ಮನೆ ಮೌನವಾಗಿರುವಂತ ಸಮಯದಲ್ಲಿ do you have the guts to say what is right is right, what is wrong is wrong? ನಿಮ್ಮಲ್ಲಿ ಆ ಒಂದು ಧೈರ್ಯ ಉಂಟಾ, ಯಾವುದು ಸರಿ ಎಂದು ಹೇಳುವುದಕ್ಕೆ, ಯಾವುದು ತಪ್ಪೆಂದು ಹೇಳುವುದಕ್ಕೆ? ನಿಮ್ಮ ಮನೆಯಲ್ಲಿ if something goes wrong, will you say that is wrong? ಒಂದು ವೇಳೆ ನಿಮ್ಮ ಕುಟುಂಬದಲ್ಲಿ ಒಂದು ತಪ್ಪು ನಡೆಯುತ್ತಿರುವುದಾದರೆ ನೀವು ಹೋಗಿ ಇದು ತಪ್ಪೆಂದು ಹೇಳುವುದಕ್ಕೆ ನಿಮ್ಮಲ್ಲಿ ಧೈರ್ಯ ಉಂಟಾ? In ಆಫೀಸ್ನಲ್ಲಿ, suppose in your office also something going wrong, will you able to tell what they are doing is wrong? ಒಂದು ವೇಳೆ ನೀವು ಕೆಲಸ ಮಾಡುವಂತ ಕಚೇರಿಯಲ್ಲಿ ತಪ್ಪು ನಡೆಯುತ್ತಿರುವುದಾದರೆ ಅಲ್ಲಿ ಹೋಗಿ ತಪ್ಪು ನಡೆಯುತ್ತಿದೆ, ನೀವು ಮಾಡ್ತಿರುವುದು ತಪ್ಪು ಎಂದು ಹೇಳುವುದಕ್ಕೆ ಆಗುತ್ತದಾ? Do you have the guts? ನಿಮ್ಮಲ್ಲಿ ಆ ಒಂದು ಧೈರ್ಯ ಉಂಟಾ? Are you going by the crowd? ಇಲ್ಲವಾದರೆ ಜನ ಸಮೂಹದೊಳಗೆ ನೀವು ಸಹ ಸೇರಿಕೊಂಡು ಹೋಗುತ್ತಿದ್ದೀರಾ? You are scared about your job, your livelihood, your life, everything? ಒಂದು ವೇಳೆ ನೀವು ಮಾಡುವಂತ ಕೆಲಸದ ಮೇಲೆ ನಿಮಗೆ ಭಯ ಉಂಟು, ಇಲ್ಲವಾದ್ರೆ ಅದರಿಂದ ಬರುವಂತ ಸಂಬಳದ ಮೇಲೆ ಭಯ ಉಂಟು, ಇಲ್ಲವಾದ್ರೆ ಹೇಗೆ ಕುಟುಂಬ ನಡೆಸಿಕೊಂಡು ಹೋಗುವುದು ಎಂಬ ಭಯ, ಅದರ ನಿಮಿತ್ತವಾಗಿ ನೀವು ಸಹ ಜನ ಸಮೂಹದೊಡನೆ ಹೋಗುತ್ತಿದ್ದೀರಾ? So you keep quiet and follow that whatever the other people do. ಅದರ ನಿಮಿತ್ತವಾಗಿ ಮೌನವಾಗಿದ್ದುಕೊಂಡು ಜನರು ಯಾವ ರೀತಿಯಾಗಿ ಹೋಗುತ್ತಿದ್ದಾರೆ, ಮೌನವಾಗಿದ್ದಾರೆ, ಅದೇ ರೀತಿಯಾಗಿ ನಾವು ಸಹ ಮೌನವಾಗಿರೋಣ ಎಂದು ಅವರ ಗುಂಪಿನಲ್ಲಿ ಕಾಣುತ್ತಿದ್ದೀರಾ? God is looking for the one person ದೇವರು ಒಬ್ಬ ವ್ಯಕ್ತಿಗೋಸ್ಕರ who ಹುಡುಕುತ್ತಿದ್ದಾನೆ. could come forward and say what is right, what is wrong is wrong. ಮುಂದಕ್ಕೆ ಬಂದು ಸರಿಯಾದದನ್ನು ಸರಿ ಎಂದು ಹೇಳುವುದಕ್ಕೆ, ತಪ್ಪಾದದನ್ನು ತಪ್ಪು ಎಂದು ಹೇಳುವುದಕ್ಕೋಸ್ಕರ. Assyria came out. ಅಸರ್ಯನು ಬಂದನು. He told king, stop, you cannot do this. ಆತನು ಉಜ್ಜಿಯ ರಾಜನಿಗೆ ಹೇಳ್ತಾನೆ, ಅರಸನೇ ನಿಂತುಕೋ, ನೀನು ಮಾಡುವುದಕ್ಕೆ ಆಗುವುದಿಲ್ಲ. It is wrong on your part to enter into the temple to burn the incense. ಇದು ತಪ್ಪು, ನೀನು ದೇವರ ಆಲಯದೊಳಗಡೆ ಹೋಗಿ ದೇವರಿಗೆ ಧೂಪವನ್ನು ಕೊಡುವುದಕ್ಕೆ ಆಗುವುದಿಲ್ಲ. Hallelujah. ಹಲ್ಲೆಲೂಯಾ. Hallelujah. God is looking for that person to honor him. ದೇವರು ಇಂತಹ ವ್ಯಕ್ತಿಗಳನ್ನೇ ಹುಡುಕುತ್ತಿದ್ದಾನೆ, ಯಾಕಂದ್ರೆ ಅವರಿಗೆ ಮಹಿಮೆಯನ್ನು ತೋರಿಸುವುದಕ್ಕೋಸ್ಕರ. Immediately it happens. Bible very clearly says immediately King Uzziah was totally, the leprosy came on him. ಅಲ್ಲಿ ಉಜ್ಜಿಯನಿಗೆ ತಕ್ಷಣವೇ ಅಲ್ಲಿ ನೋಡಬೇಕಾದ ಕುಷ್ಠ ಹತ್ತಿತ್ತು ಎಂದು ನೋಡುತ್ತೇವೆ. You see how God honored that person. ನೋಡಿರಿ ದೇವರು ಎಂತ ಮರ್ಯಾದೆಯನ್ನು ಕೊಟ್ಟನು ಎಂದು. A single person who says
King, you are wrong. And God answers and supports that single person, honored him. And here this man suffered leprosy. ನೋಡಿರಿ, ಒಬ್ಬ ವ್ಯಕ್ತಿಯು ದೇವರಿಗೆಂದು ನಿಂತುಕೊಂಡು ಅರಸನೇ ನೀನು ಮಾಡ್ತಿರುವುದು ತಪ್ಪೆಂದು ಹೇಳುವಂತ ಸಮಯದಲ್ಲಿ ದೇವರು ಆತನ ಮಾತಿಗೆ ಕೇಳಿಸಿಕೊಂಡು ಅದಕ್ಕೆ ಉತ್ತರ ಕೊಟ್ಟು ಅರಸನಿಗೆ ಅಲ್ಲಿ ನೋಡಬೇಕಾದ್ರೆ ಆತನಿಗೆ ಕುಷ್ಠವನ್ನು ಹತ್ತಿಸಿದನು. We always say, God, you are not answering, but here is a person who took risk and stood by what is right. ಆದ್ರೆ ನಾವು ಯಾವಾಗಲೂ ಹೇಳುತ್ತೇವೆ, ದೇವರೇ ನಮ್ಮ ಪ್ರಾರ್ಥನೆಗೆ ನೀವು ಕಿವಿ ಕೇಳಿಸಿಕೊಳ್ಳುತ್ತಿಲ್ಲ, ಅದಕ್ಕೆ ಉತ್ತರವನ್ನು ಕೊಡುತ್ತಿಲ್ಲ ಎಂದು. ಆದರೆ ಈ ಒಂದು ವ್ಯಕ್ತಿನ ನೋಡಿರಿ, ಆತನು ಯಾವುದು ಸರಿ ಅದಕ್ಕೋಸ್ಕರ ಆತನು ಅದಕ್ಕೆ ಬೇಕಾದ ಭಯ, ಆ ಒಂದು ಬರುವಂತ ವಿರೋಧತನಕ್ಕೂ ಸಹ ನಿಂತುಕೊಂಡು ಆತನು ಹೇಳುತ್ತಾನೆ, ಅರಸನೇ ನೀನು ಮಾಡ್ತಿರೋದು ತಪ್ಪು ಎಂದು. ಯಾವುದು ಸರಿಯೋ ಅದಕ್ಕೆ ನಿಂತುಕೊಳ್ಳುತ್ತಾನೆ. What is right and what is truthful, stand by it. ಯಾವುದು ಸರಿ, ಯಾವುದು ನಿಜವೋ ಅದಕ್ಕೋಸ್ಕರ ನಿಂತುಕೊಳ್ಳಿರಿ. Don't go with the crowd. ಜನರೊಟ್ಟಿಗೆ ನೀವು ಹೋಗಬೇಡಿರಿ. Just because you get some benefit out of it, because your livelihood is there only, because they are your people, because they are powerful people. Hello. And you see your limitations. I can't do this. I have all these limitations. No. Stand by what is right. Take the righteous path, and God will definitely one day will raise you. ನೀವು ಅದರಿಂದ ಬರುವಂಥ ಲಾಭಕ್ಕಾಗಿ, ಇಲ್ಲವಾದರೆ ಅದರ ನಿಮಿತ್ತವಾಗಿ ನನ್ನ ಕುಟುಂಬವು ನಡೆಯಬೇಕು, ಅದರ ನಿಮಿತ್ತವಾಗಿ ನನಗೆ ಸಂಬಳ ಬರಬೇಕು, ಅವರು ಮಾಡುತ್ತಿರುವುದೇ ಸರಿ ಎಂದು, ಅವರು ತಪ್ಪನ್ನು ಮಾಡುತ್ತಿದ್ದರೂ ಸಹ ಅದೇ ಸರಿ ಎಂದು ನೀವು ಜನರ ಗುಂಪಿನ ಒಳಗಡೆ ನೀವು ಒಬ್ಬರಾಗಿ ಹೋಗುವುದಾದರೆ ಅದರಿಂದ ನಿಮಗೆ ಬರುವಂಥದ್ದೇ ಕಷ್ಟವಾಗಿದೆ. ಆದರೆ ನೀವು ಅದಕ್ಕೆ ವಿರೋಧವಾಗಿ ಇದು ತಪ್ಪು ಎಂದು ಹೇಳಿಕೊಂಡು ನೀವು ನಿಂತುಕೊಂಡು ನಿಜಸ್ತಿಕೆಗೆ, ನಂಬಿಗಸ್ತಿಕೆಗೆ ನೀವು ನಿಂತುಕೊಳ್ಳುವುದಾದರೆ ಒಂದಲ್ಲ ಒಂದು ದಿನ ದೇವರು ಅದಕ್ಕೆ ಬರಬೇಕಾದಂಥ ಗೌರವವನ್ನು, ಘನತೆಯನ್ನು ಕೊಡುವಂತವನಾಗಿರುತ್ತಾನೆ. The stand you take, the change you make will bring history. ನೀವು ತೆಗೆದುಕೊಳ್ಳುವಂತ ಆ ಒಂದು ನಿರ್ಧಾರ, ನೀವು ತೆಗೆದುಕೊಳ್ಳುವಂತ ಆ ಒಂದು ದೃಢತೆ, ತೆಗೆದುಕೊಳ್ಳುವಂತ ಮಾರ್ಗವು, ಅದರ ನಿಮಿತ್ತವಾಗಿ ನಿಮಗೆ ಜಯವು ಉಂಟಾಗುತ್ತದೆ. God bless you. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. Let's pray. ನಾವು ಪ್ರಾರ್ಥಿಸೋಣ. Heavenly Father, we praise and worship you, Lord, for the wonderful time that you've given us. That, Lord, we listen to your voice to be, Lord, a man who stands alone for righteousness. When the whole crowd goes one side, Lord, you spoke to us to stand for the righteous things, not go with the evildoers. Stand for what is right and what is truthful. Thank you. We have seen, Lord, many God's people in Bible, how they stood irrespective of all their situations, their limitations. Lord, taking so much risk, and you honored them. Lord, your eyes were upon them, helping them to grow, making, Lord, history in the world. Yes, Master, thank you. Help us to understand this all the time, to stand by the righteousness. Yes, Master. You, Lord, when you saw Noah, you said, you alone is a righteous man. Yes, Lord. Thank you. Help us to understand this. Be a righteous man in your eyes. To follow your, Lord, instruction. To follow your ways, O Lord Jesus, when the whole world goes in other way. Thank you. Bless this day. And those who heard, Lord, change their lives. Help us to come out of our limitation, saying that, because of all these things, I cannot come out. No. Zacchaeus, Swami, yes, Lord, Zacchaeus came out with all his limitation. Lord, you blessed him abundantly. Thank you. You are a God who sees us. When the whole world goes in one direction, help us to stand for you, for the righteousness, for the truthfulness, O Lord. Bless your people. In Jesus' precious name I pray. Amen, amen, amen. Hallelujah, hallelujah, hallelujah.